ಕಣ್ಣುಗಳನ್ನು ಮುಚ್ಚಿ ಆರಾಧನೆಗೋಸ್ಕರ ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ದೇವರ ಚಲನವನ್ನು ಅನುಭವಿಸಿ ದೇವರೊಟ್ಟಿಗೆ ನಾವು ನಡೆಯಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲಿಯೇ ನಾವು ಸಮರ್ಪಿಸೋಣ. ಕರ್ತನಾದ ಯೇಸುವೇ, ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ವಂದನೆ ಸಲ್ಲಿಸ್ತಾ ಇದ್ದೇವೆ. ರಾಜಾದಿರಾಜನೇ ಸ್ತೋತ್ರ, ಕರ್ತಾದಿಕರ್ತನೇ ಸ್ತೋತ್ರ. ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವ ದೇವರೇ, ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ, ಆರಾಧಿಸ್ತಾ ಇದ್ದೇವೆ, ವಂದನೆ ಸಲ್ಲಿಸ್ತಾ ಇದ್ದೇವೆ. ಎಷ್ಟೋ ಜನ ಕರ್ತನೆ ಈ ಭಾನುವಾರ ದಿವಸದಲ್ಲಿ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬರಲಿಕ್ಕಾಗದಂತೆ ಈ ಲೋಕವನ್ನೇ ಬಿಟ್ಟು ಮರಣಕ್ಕೆ ಹೋಗಿರುವಾಗ ಕರ್ತನಾದೇಶವೇ, ನಾವಪ್ಪ ಆರೋಗ್ಯದಿಂದಲೂ ಆರೋಗ್ಯ ಕೊಟ್ಟು ಈ ನಿಮ್ಮ ಆಲಯದಲ್ಲಿ ಅಪ್ಪ ಬಂದು ಆರಾಧಿಸುವಂತೆಯೋ ಸ್ತುತಿಸುವಂತೆ ಇಷ್ಟು ಬೇಗನೆ ಬಂದು ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತೆಯೋ ನೀನು ಮಾಡಿಕೊಟ್ಟ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಏಸಯ್ಯ, ಈ ದಿವಸದ ಆರಾಧನೆಯಲ್ಲಿ ಪ್ರಾರಂಭದಲ್ಲಿ ನಾವು ನಮ್ಮನ್ನೇ ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಪವಿತ್ರಾತ್ಮನೆ ನಿನ್ನ ತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ನೀನು ಕಾರ್ಯ ಮಾಡು, ನಿನ್ನ ಚಿತ್ತ ನಡೆಯಲಿ, ನಿನ್ನ ಇಷ್ಟಾರ್ಥ ನಡೆಯಲಿ. ನೀವು ಬಯಸುವುದು ನಮ್ಮಲ್ಲಿ ನೆರವೇರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ನಡೆ, ನುಡಿ, ಕ್ರಿಯೆ, ಮಾತುಗಳಿಂದ ಬಂದಿರುವ ಸಕಲ ವಿಧವಾದ ತಪ್ಪು, ಪಾಪ, ಅನೀತಿಗಳನ್ನೆಲ್ಲವನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸು. ಈ ಸೊಪ್ಪು ಗಿಡದ ಬರಲಿನಿಂದ ನೀರನ್ನು ಚಿಮಿಗಿಸೋ ಎಂಬಂತೆ ನಮ್ಮ ಅಶುದ್ಧತ್ವವನ್ನೆಲ್ಲ ತೊಳೆದು ಬಿಡು ಎಂದು ದಾವೀದನು ಹೇಳಿದ ಹಾಗೆ ಕರ್ತನಾದ ಯೇಸುವೇ, ಪ್ರಾರಂಭದಲ್ಲಿಯೇ ನಮ್ಮನ್ನು ಶುದ್ಧೀಕರಿಸಿ ಪ್ರಾರ್ಥಿಸ್ತಾ ಇದ್ದೇವೆಪ್ಪ. ನಮ್ಮನ್ನು ಶುದ್ಧೀಕರಿಸಿ ಆರಾಧಿಸುವಾಗ ಆತ್ಮಿಕ ಪರಿಶುದ್ಧನಾದ ದೇವರೇ, ನಿಮ್ಮನ್ನು ಪರಿಶುದ್ಧರಾಗಿ ನಾವು ಆರಾಧಿಸುವಂತೆ ನಮ್ಮನ್ನು ಸಿದ್ಧಪಡಿಸು, ರೂಪಾಂತರಗೊಳಿಸು, ಮಾರ್ಪಡಿಸು ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಏಸಯ್ಯ, ಈ ಸಮಯದಲ್ಲಿ ಅಪ್ಪ ಆರಾಧನೆಗೆ ನಾವು ಹೋಗುವಾಗ ತಂದೆ, ಕುಮಾರ, ಪವಿತ್ರಾತ್ಮರೇ, ನೀವು ಬರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಮೆಚ್ಚುವಂತ ಆರಾಧನೆಯಾಗಿದ್ದು ಇರಬೇಕಪ್ಪ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪವಿತ್ರಾತ್ಮರೇ, ಈ ಆರಾಧನೆಯಲ್ಲಿ ನೀವು ಇಳಿದು ಬರಬೇಕು. ಆರಾಧನೆಯ ಎಲ್ಲವನ್ನು ನೀನು ಕಾರ್ಯವಹಿಸಬೇಕು. ನಿನ್ನ ಚಿತ್ತದಲ್ಲಿ ನಡೆಯಬೇಕು, ನಿನ್ನ ಇಷ್ಟಾರ್ಥದಲ್ಲಿ ನಡೆಯಬೇಕು, ನಿಮ್ಮ ಬಯಸುವುದಲ್ಲಿ ನೆರವೇರಬೇಕು ಅಪ್ಪ. ಸ್ವರ್ಗ ಮೆಚ್ಚುವಂತ ಆರಾಧನೆ ಆಗಿರಬೇಕು. ಶಬಲ ಹಮ ಕಲ್ದರ ಸೆಬೇಲದರ ಬೇಲಾದರ ಶಮೆ ರೀ ಹಬಾಲದರಾಬೆ ಕೆಲ್ದರಬ. ಅಂತರಿಕ್ಷವನ್ನು ಯೇಸುವಿನ ನಾಮದಲ್ಲಿ ಶುದ್ಧೀಕರಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ರೀತಿಯಾದ ಹೋರಾಟಗಳನ್ನು ಮಾಡುವಂಥ ಹೋರಾಟಗಳನ್ನು ಯೇಸುವಿನ ನಾಮದಲ್ಲಿ ನಿಷ್ಫಲ ಮಾಡಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತಿನ ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ಇಳಿಯದಂತೆ, ದೇವರ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕಾಗದಂತೆ ಹೋರಾಡುವಂಥ ಹೋರಾಟಗಳ ಮೇಲೆ, ಅಂಧಕಾರ ಶಕ್ತಿಗಳ ಮೇಲೆ, ವಾಯುಮಂಡಲಗಳ ಮೇಲೆ ಯೇಸುವಿನ ಅಗ್ನಿಯನ್ನು ಪ್ರೋಕ್ಷಿಸಿ ಈ ಅಟ್ಮಾಸ್ಫಿಯರನ್ನು ಯೇಸುವಿನ ನಾಮದಲ್ಲಿ ಶುದ್ಧೀಕರಿಸಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರೇ, ನಿನ್ನ ಪ್ರಸನ್ನತೆ ನಾವು ಬಯಸುವಂತೆ, ನಿನ್ನ ಸಾನ್ನಿಧ್ಯವನ್ನು ನಾವು ಬಯಸುವಂತೆ, ನಿನ್ನನ್ನು ನಾವು ನೋಡುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಸ್ತುತಿ, ಘನ, ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಅಸಾಧ್ಯವಾದದ್ದು ಒಂದೂ ಇಲ್ಲ. ನನ್ನ ಶಕ್ತನಾದವನ ಮುಖಾಂತರ ಬುದ್ಧಿಗೆ ಮಿಗಿಲಾದ ಅತ್ಯದ್ಭುತಗಳಲ್ಲಿ ನನ್ನ ದೇವರು ನನ್ನನ್ನು ನಡೆಸ್ತಾರೆ. ಆಮೇನ್. ಹಾಡಾಡಬೇಕಾದ್ರೆ ಶಕ್ತವಾಗಿ ಹಾಡೋಣ. ನಮ್ಮ ಮುಂದೆ ಇವತ್ತು ಸಾಧ್ಯವಾಗದ ಅನೇಕ ವಿಷಯಗಳಿರ್ಬೋದು. ಆ ವಿಷಯಗಳನ್ನು ನೋಡಿ ಒಂದು ವಾಗ್ದಾನ ಅಂತ ಹೇಳಿ, ನಂಬಿಕೆ ಅಂತ ಹೇಳಿ, ನಂಬಿಕೆಯಿಂದ ಹಾಡನ್ನು ಹಾಡೋಣ. ಅಸಾಧ್ಯವಾಗಿ ಒಂದೂ ಇಲ್ಲ. ಕೆಲವೊಮ್ಮೆ ಅನೇಕರಿಗೆ ಗೊತ್ತಿಲ್ಲದೆ ಇರಬಹುದು, ಹಾಡು ಗೊತ್ತಿಲ್ಲದಿದ್ದರೂ ಕೂಡ ಎರಡನೇ ಸಾರಿ ಹಾಡುವಾಗ ನಮ್ಮ ಜೊತೆಯಲ್ಲಿ ಸೇರಿ ಹಾಡಿ, ದೇವರು ನಮ್ಮಲ್ಲಿ ಅಸಾಧ್ಯವಾಗಿ ಯಾವುದಾದ್ರೂ ವಿಷಯಗಳು ಈ ದಿವಸ ಕೂಡ ನಿಮ್ಮ ಜೀವಿತಗಳಲ್ಲಿ ಇದ್ದರೂ ಕೂಡ ದೇವರು ಸಾಧ್ಯವಾಗಿ ಅದು ಮಾಡ್ತಾರೆ. ಆಮೇನ್. ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಸಾಧ್ಯವೇ, ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಸಾಧ್ಯವೇ, ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ ಸಾಧ್ಯವೇ, ಸಾಧ್ಯವೇ, ಎಲ್ಲ ಸಾಧ್ಯವೇ, ನನ್ನ ಯೇಸುವಿನಿಂದ
ಶಕ್ತನಾದವನ ಮುಖಾಂತರ ಸಾಧ್ಯವಾದ ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ ಸೈತಾನ ಶಕ್ತಿಯ ಜಯಿಸುವೆನು ವಾಕ್ಯದ ಬಲದಿಂದ ಜಯಿಸುವೆನು ಸೈತಾನ ಶಕ್ತಿಯ ಜಯಿಸುವೆನು ವಾಕ್ಯದ ಬಲದಿಂದ ಮತ್ತೊಂದು ಸಾರಿ ಸೈತಾನ ಶಕ್ತಿಯ ಜಯಿಸುವೆನು ವಾಕ್ಯದ ಬಲದಿಂದ ಜಯಿಸುವೆನು ಸೈತಾನ ಶಕ್ತಿಯ ಜಯಿಸುವೆನು ವಾಕ್ಯದ ಬಲದಿಂದ ಜಯಿಸುವೆನು ಬುದ್ಧಿಗೆ ಮೇಲಾದ ಶಕ್ತಿಯ ನೀಡ ಸರ್ವಶಕ್ತನಾದ ದೇವರು ಬುದ್ಧಿಗೆ ಮೇಲಾದ ಶಕ್ತಿಯ ನೀಡ ಸರ್ವಶಕ್ತನಾದ ದೇವರು ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಶಬ್ದವಾಗಿ ಹೇಳ್ಬೋದಾ ನಿಮ್ಮ ಅಸಾಧ್ಯವಾದ ಚಿಂತನೆಗಳನ್ನು ನೋಡಿ ಮತ್ತೊಂದು ಸಾರಿ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಅಸಾಧ್ಯವಾದದು ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ ಅಸಾಧ್ಯವಾದದು ಒಂದು ಇಲ್ಲ ನನ್ನ ಶಕ್ತನಾದವನ ಅಸಾಧ್ಯವಾದದು ಅಸಾಧ್ಯವಾದ ನಿಮ್ಮ ತೊಂದರೆ ನೋಡಿ ಶೋಧನೆ ನೋಡಿ ರೋಗ ನೋಡಿ ವೇದನೆ ನೋಡಿ ಎಂದಿಗೂ ಆಗದ ವಿಷಯಗಳನ್ನು ನೋಡಿ ಹೇಳಿ ಅಸಾಧ್ಯವಾದದ್ದು ಒಂದು ಇಲ್ಲ ನನ್ನನ್ನು ಶಕ್ತನಾದವನನ್ನು ಬುದ್ಧಿಗೆ ಮೇಲಾದ ಅತ್ಯಂತ ಮಾಡಲು ನನ್ನ ದೇವರು ಶಕ್ತನು ಆಮೆನ್ ಆಮೆನ್ ಬುದ್ಧಿಗೆ ಮಿಗಿಲಾದ ಅದ್ಭುತ ಮಾಡಲು ನನ್ನ ದೇವರು ಶಕ್ತನು ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಆಮೆನ್ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಓ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಆಮೆನ್ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಆಮೆನ್ 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 ಸಾಧ್ಯವೇ ಎಲ್ಲ ಸಾಧ್ಯವೇ ಯೇಸುವಿನಿಂದ ಸಾಧ್ಯವೇ ಆಮೆನ್ 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 ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಸಭೆಯಾಗಿ ಹೇಳೋಣ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಓ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಸಾಧ್ಯವೇ ಎಲ್ಲ ಸಾಧ್ಯವೇ ನನ್ನೇಶುವಿನಿಂದ ಸಾಧ್ಯವೇ ಅಸಾಧ್ಯವಾದದ್ದು ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ ಆಮೇಲೆ ಸಾಧ್ಯವಾದದ್ದು ಒಂದು ಇಲ್ಲ ನನ್ನ ಶಕ್ತನಾದವನ ಮುಖಾಂತರ ಸಾಧ್ಯವಾದದ್ದು ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ ಸಾಧ್ಯವಾದದ್ದು ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ ಸಾಧ್ಯವಾದದ್ದು ಒಂದು ಎಲ್ಲ ನನ್ನ ಶಕ್ತನಾದವನ ಮುಖಾಂತರ ಹಾಲೆಲೂಯಾ ಓ ಪವಿತ್ರಾತ್ಮರೇ 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 ಓ ಪವಿತ್ರಾತ್ಮರೇ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರ ತಂದೆಯಾದ ದೇವರೇ
ಕುಮಾರನಾದ ಯೇಸುವೆ, ಪವಿತ್ರಾತ್ಮರೇ, ನಿಮ್ಮನ್ನು ನಾವು ಆರಾಧಿಸ್ತಾ ಇದ್ದೇವೆಪ್ಪ. ಕೆರೂಬಿಗಳು, ಶೇರಾಫಿಗಳು, ಮಹಾಪರಿಶುದ್ಧನಾದ ದೇವರೇ, ನಿಮ್ಮನ್ನು ಆರಾಧಿಸುವಾಗ ನಮಗೆ ಏನು ಯೋಗ್ಯತೆ ಇಲ್ಲದಂತ ನಮ್ಮನ್ನು ಕರೆದುಕೊಂಡು ಬಂದ ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ. ನನಗೆ ಎಲ್ಲವೂ ನೀನೇ ಎಸಯ್ಯ, ನನಗೆ ಎಲ್ಲವೂ ನೀನೇ ಎಸಯ್ಯ. ನನ್ನ ತಾಯಿಯು ನೀನೇ, ನನ್ನ ತಂದೆಯು ನೀನೇ ಅಪ್ಪ. ನಾನು ಈ ಲೋಕದಲ್ಲಿ ನೋಡುವಾಗ ಜನರೆಲ್ಲರೂ ನನ್ನನ್ನು ಬೇಡ ಅಂದಿದ್ದಾರೆ, ಆದರೆ ಅಪ್ಪ ನಿನ್ನ ಸಮ್ಮುಖದಲ್ಲಿ ಇವತ್ತು ಬಂದಿದ್ದೇನೆ ಅಪ್ಪ. ಓ, ನಾ ವಾಕ್ಯದಲ್ಲಿ ನೋಡುವಾಗ ನಿಮಗೆ ದಾಸತ್ವದ ಆತ್ಮನಲ್ಲ ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮನನ್ನು ದಯಪಾಲಿಸಿದ್ದೇನೆ ಅಂತ ಹೇಳಿರುವಾಗ ಮಕ್ಕಳಾಗಿ ನಿಮ್ಮ ಮುಂದೆ ಇವತ್ತು ಬಂದಿದ್ದೇವೆ ಅಪ್ಪ. ನಮ್ಮನ್ನು ಸ್ವೀಕರಿಸಿರಿ, ನಮ್ಮನ್ನು ಶುದ್ಧೀಕರಿಸಿರಿ, ನಿಮ್ಮಂತೆ ನಮ್ಮನ್ನು ಮಾರ್ಪಡಿಸಿರಿ ಅಪ್ಪ. ಒಂದು ಸಾರಿ ಸಭೆಯಾಗಿ ದೇವರ ಮುಂದೆ ಸಮರ್ಪಿಸೋಣ. ನನಗೆ ಅಪ್ಪನು ನೀನೇ ಸಪ್ಪ, ನನಗೆ ಅಮ್ಮನು ನೀನೇ ಸಪ್ಪ, ನನ್ನನ್ನು ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀನೇ ಸಪ್ಪ. ಹೃದಯ ಬಿಚ್ಚಿ ಯೇಸುವಿನ ಮುಂದೆ ಇವತ್ತು ಸಮರ್ಪಿಸೋಣ. ನಾವು ಹೋಗುವ ದಾರಿಗಳು ಅನೇಕ ವೇದನೆ ಇರಬಹುದು, ಇರುವ ಸಮಾಜ ನಮ್ಮನ್ನು ದೂರ ತಳ್ಳಬಹುದು, ನಾವು ಬಲಹೀನರೆಂದು ನಮ್ಮನ್ನು ಯಾರು ಬೇಡವೆಂದು ಎಣಿಸಬಹುದು. ಆದರೆ ಯೇಸುವೆ, ಇವತ್ತು ನಿನ್ನ ಅಪ್ಪನು ನೀನೇ, ಅಮ್ಮನು ನೀನೇ ಸಪ್ಪ ಅಂತ ಯೇಸುವಿಗೆ ಸಮರ್ಪಿಸೋಣ. ಓ ಯೇಸುವೆ, ಅಪ್ಪನು ನೀವೇ, ಅಮ್ಮನು ನೀವೇ, ನನಗೆ ಅಪ್ಪನು ನೀವೇ, ಅಮ್ಮನು ನೀವೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀವೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀವೇ. ಈಸಯ್ಯ, 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 ಈಸಯ್ಯ. ಮತ್ತೊಂದು ಸಾರಿ ಹೇಳ್ಬೋದಾ? ಈಸಯ್ಯ, 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 ಅಪ್ಪನು ನೀನೇ, ಓ ಅಪ್ಪನು ನೀವೇ, ಅಮ್ಮನು ನೀವೇ, ನನಗೆ ಅಪ್ಪನು ನೀವೇ, ಅಮ್ಮನು ನೀವೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀವೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀವೇ. ಈಸಯ್ಯ, 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 ಯೇಸುವೇ, ಈಸಯ್ಯ, ಈಸಯ್ಯ. ಬಲಹೀನನು, ಬಲಹೀನನು ನಾನೆಂದು ತಿಳಿದು ನನ್ನನ್ನು ಹಿಂಸಿಸುತ್ತಾರೆ. ಗತಿಹೀನನು ನಾನೆಂದು ತಿಳಿದು ನನ್ನನ್ನು ನಿಂದಿಸುತ್ತಾರೆ. ಬಲಹೀನಳು ನಾನೆಂದು ತಿಳಿದು ನನ್ನ
ಶಬ್ದವಾಗಿ ಹೇಳ್ಬೋದಾ? ನಾನಾದರೂ యేసయ్య ನಿಮ್ಮಲ್ಲೇ ಮತ್ತೊಂದು ಸಾರಿ, ನಾನಾದರೂ యేసయ్య ನಿಮ್ಮಲ್ಲೇ ಭರವಸೆ ಇಟ್ಟಿರುವೆ, ನಾನಾದರೂ యేసయ్య ನಿಮ್ಮಲ್ಲೇ ಭರವಸೆ ಇಟ್ಟಿರುವೆ. యేసయ్య ಕರೆದಿರುವೆ ನಿನ್ನ ಸೇವೆಗೆ, ಕರೆದಿರುವೆ ನಿನ್ನ ಸೇವೆಗೆ, ಅದನ್ನ ನಾನು ಮರೆಯುವೆನೆ. ನನ್ನ ಆಸೆಯು ನಿನ್ನ ಸೇವೆಗೆ, ಬೇರೇನು ಬೇಡ ತಂದೆ. ಕರೆದಿರುವೆ ನಿನ್ನ ಸೇವೆಗೆ, ಅದನ್ನ ನಾನು ಮರೆಯುವೆನೆ. ನನ್ನ ಆಸೆಯು ನಿನ್ನ ಸೇವೆಗೆ, ಯೇಸುವೇ, ಬೇರೇನು ಬೇಡ ತಂದೆ. ನನ್ನ ಸೇವೆಯ ಜೊತೆ ಜೊತೆ ಕೈ ಹಿಡಿದು ನನ್ನನ್ನು ನಡೆಸಯ್ಯ, ನನ್ನ ಸೇವೆಯ ಜೊತೆ ಜೊತೆ ಕೈ ಹಿಡಿದು ನನ್ನನ್ನು ಮತ್ತೊಂದು ಸಾರಿ, ನನ್ನ ಸೇವೆಯ ಜೊತೆ ಜೊತೆ ಕೈ ಹಿಡಿದು ನನ್ನನ್ನು ನಡೆಸಯ್ಯ, ನನ್ನ ಸೇವೆಯ ಜೊತೆ ಜೊತೆ ಕೈ ಹಿಡಿದು ನನ್ನನ್ನು ನಡೆಸಯ್ಯ. యేసయ్య, ಚಿಕ್ಕ ಮಗು ತಂದೆಯ ಬಳಿಯಲ್ಲಿ ಕೂಗುವ ಹಾಗೆ ನಿಮ್ಮ ಹೃದಯದ ವೇದನೆ ನಿಮ್ಮ ಯೇಸುವಿನ ಮುಂದೆ ಬಿಚ್ಚುತ್ತೀರಾ? యేసయ్య, యేసయ్య, ಅಪ್ಪನು ನೀನೆ, ಅಮ್ಮನು ನೀನೆ, ಇದೇ ಮೇಲೆ ಕೈ ಇಟ್ಟು ಹೇಳ್ಬೋದ? ಯೇಸುವೇ, ನನ್ನನ್ನು ಯಾರು ಪ್ರೀತಿಸುವವರಿಲ್ಲ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀವೇ, ನನ್ನ ಹೊತ್ತು ಹೋಗುವ ಒಳ್ಳೆ ಕುರುಬಾನು ನೀವೇ. యేసయ్య, ಶಬ್ದವಾಗಿ ಯೇಸುವೇ,
ಬರಲಿ ತಂದೆಯೇ. ಯೇಸುವೇ, ನನ್ನ ತಂದೆಯು ನನ್ನ ತಾಯಿಯು ನೀನೇ ಆಗಿರೋದ್ರಿಂದ ಯೇಸುವೆ, ನಾನು ನಿಮ್ಮನ್ನೇ ಮಾತ್ರ ಪ್ರೀತಿಸುತ್ತೇನೆ. Let's start the
ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತರೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧರೇ ಪರಿಶುದ್ಧರೇ 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 ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತರೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಯೇಸುವೇ ಪರಿಶುದ್ಧನೇ ಮಹೋನ್ನತನೇ ಸರ್ವವ್ಯಾಪಿಯೇ ಸರ್ವಶಕ್ತನೇ ಮಹಾಭಯಂಕರನಾದ ದೇವರೇ, ಕೆರೂಬಿಗಳು ಸೇರಾಫಿಗಳು 24 ಗಂಟೆಗಳು 2 ರೆಕ್ಕೆಗಳಿಂದ ಕೈಗಳನ್ನು ಮುಚ್ಚಿಕೊಂಡು 2 ರೆಕ್ಕೆಗಳಿಂದ ಕಾಲುಗಳನ್ನು ಮುಚ್ಚಿಕೊಂಡು 2 ರೆಕ್ಕೆಗಳಿಂದ ಹಾರಿ ನಿಂತು ನೆಲಸೋಕದೆ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂದು ಘೋಷಿಸುವ ದೇವದೂತರುಗಳ ಮಧ್ಯದಲ್ಲಿ ವಾಸಿಸುವ ದೇವರೇ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನು, ನೀವೊಬ್ಬರೇ ಅಮರತ್ವವುಳ್ಳವರು, ನೀನೊಬ್ಬನೇ ಸಕಲಕ್ಕೂ ಒಡೆಯನು ಯೇಸುವೇ. ಇದುವರೆಗೂ ಆರಾಧಿಸುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ, ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ, ನೀವು ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನೀವು ಬಂದಿದ್ದಕ್ಕಾಗಿ ಸ್ತೋತ್ರ. ಕುಮಾರನಾದ ಯೇಸುವೆ, ನೀವು ಬಂದಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ನಿಮ್ಮ ಆಳ್ವಿಕೆಗಾಗಿ ಸ್ತೋತ್ರ. ತಂದೆಯೇ, ಕುಮಾರನಾದ ಯೇಸುವೆ, ಪವಿತ್ರಾತ್ಮರೇ, ತಂದೆಯಾದ ದೇವರೇ, ಕುಮಾರನಾದ ಯೇಸುವೆ, ಪವಿತ್ರಾತ್ಮರೇ, ತಂದೆಯಾದ ದೇವರೇ, ಕುಮಾರನಾದ ಯೇಸುವೆ, ಪವಿತ್ರಾತ್ಮರೇ, ನಿಮ್ಮ ಆಳ್ವಿಕೆಗಾಗಿ ಸ್ತೋತ್ರ. ಈ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸು, ಇನ್ನು ಆಳಕ್ಕೆ ನಮ್ಮನ್ನು ಎಳೆದುಕೊಂಡು ಹೋಗಿ ಯೇಸಯ್ಯ. ನಿಮ್ಮ ಸಾನ್ನಿಧ್ಯದ ಆಳವನ್ನು ನಾವು ಅರಿಯಬೇಕು. ನಿಮ್ಮ ಪ್ರಸನ್ನತೆಯ ಅದರ ಅದೋ ಭಾಗದಲ್ಲಿ ನಾವು ಅದನ್ನು ಅನುಭವಿಸಬೇಕು ಯೇಸು. ಅದಕ್ಕೆ ನಮ್ಮನ್ನು ನಡೆಸು. ಮುಂದೆ ಕೀರ್ತನೆ, ವಾಕ್ಯ ಎಲ್ಲದರಲ್ಲಿ ನಿಮ್ಮ ಸಾನ್ನಿಧ್ಯ ಇರಲಿ. ನಿನ್ನ ಶಬ್ದ ನಾವು ಕೇಳಬೇಕು ಅಪ್ಪ, ನಿನ್ನ ಸಾನ್ನಿಧ್ಯ ನಾವು ಅನುಭವಿಸಬೇಕು. ಓ ಭಯಂಕರನಾದ ದೇವರು, ನಾವು ಪ್ರಕಟಣೆಯಲ್ಲಿ ನೋಡುವಾಗ ನಿನ್ನ ಶಬ್ದವು ಗುಡುಗಿನಂತೆಯೋ ಮುಂಚಿನಂತೆಯೋ ಬರುವಂತಹ ಶಬ್ದವನ್ನು
ನಾವು ದಾಸರಾದ ನಾವು ಕೇಳುವಂತೆ, ನಿಮ್ಮ ಮಕ್ಕಳಾದ ನಾವು ಅದನ್ನು ಗ್ರಹಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿ ನೀವು ನಡೆಸು ಕಾರ್ಯ ಮಾಡು. ಎಲ್ಲ ಮಹಿಮೆ ನಿಮಗೆ, ಎಲ್ಲ ಘನತೆ ನಿಮಗೆ, ಎಲ್ಲ ಸ್ತುತಿ ಘನ ಮಹಿಮೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ನಮ್ಮನ್ನು ಆರಾಧನೆಯಲ್ಲಿ ನಡೆಸಿದ ತಂದೆ, ಕುಮಾರ, ಪವಿತ್ರಾತ್ಮನಾದ ದೇವರಿಗೆ ಚಪ್ಪಾಳೆ ಹೊಡೆದು ಸ್ತೋತ್ರ ಸಲ್ಲಿಸಿ ಕೂತುಕೊಳ್ಳೋಣ. ಧ್ಯಾನಕ್ಕಾಗಿ ನಾವು ಕೊಲೋಸ್ಯ ಪತ್ರಿಕೆಯಲ್ಲಿ ಕೆಲ ವಾಕ್ಯಗಳು ಇವತ್ತು ಧ್ಯಾನ ಮಾಡಲಿಕ್ಕಿದೆ. ಕೊಲೋಸ್ಯ ಪತ್ರಿಕೆ 1ನೇ ಅಧ್ಯಾಯ 9 - 12 ತನಕ ವಾಕ್ಯ ಓದೋಣ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ, ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ, ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ, ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿದವರಾಗಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇವೆ. ಪ್ರೈಸ್ ಗಾಡ್. 1 ನಿಮಿಷ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಈ ವಾಕ್ಯದಿಂದ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ, ಆ ವಾಕ್ಯದ ರಹಸ್ಯಗಳು ಗೂಢಾರ್ಥಗಳು ತಿಳಿದುಕೊಂಡು ನಾವು ದೇವರಲ್ಲಿ ಬೆಳೆಯಲಿಕ್ಕಾಗಿ 1 ನಿಮಿಷ ಕಣ್ಣುಗಳು ಮುಚ್ಚಿ ಮನಪೂರ್ವಕವಾಗಿ ಪ್ರಾರ್ಥಿಸು. ಎಲ್ಲ ಮಕ್ಕಳು ಕೂಡ ಕಣ್ಣು ಮುಚ್ಚಿ ಪ್ರಾರ್ಥಿಸು. ದೇವರೇ, ಮುಂದಿನ ಸಮಯದಲ್ಲಿ ನಾವೀ ವಾಕ್ಯಗಳು ದೇವರೇ ಒಂದೊಂದಾಗಿ ಈ ವಾಕ್ಯಗಳು ಧ್ಯಾನ ಮಾಡುವಾಗ ಕರ್ತನೇ, ಈ ವಾಕ್ಯದ ಗೂಢಾರ್ಥಗಳನ್ನು ನಮಗೆ ತಿಳಿಯಪಡಿಸು ಸ್ವಾಮಿ. ಈ ವಾಕ್ಯದ ರಹಸ್ಯಗಳನ್ನು ನಮಗೆ ಬಹಿರಂಗಪಡಿಸು ಸ್ವಾಮಿ. ಈ ವಾಕ್ಯದಿಂದ ಬರುವಂಥ ದೇವರ ಚಿತ್ತ ಏನು ಎಂಬುದನ್ನು ನಮಗೆ ತಿಳಿಯಪಡಿಸು ಕರ್ತನೇ. ದೇವಾ, ನಾವು ಬಂದ ಹಾಗೆ ತಿರುಗಿ ಹೋಗಬಾರದು. ದೇವರ ವಾಕ್ಯದಿಂದ ಕೀಲು ಮಜ್ಜೆಗಳೊಳಗಡೆ ತೂರಿ ಹೋಗಿ ಈ ವಾಕ್ಯದಿಂದಲೇ ನನ್ನ ಜೀವನದಲ್ಲಿ ಕಾರ್ಯ ಸಾಧ್ಯವಾಗಬೇಕು ಸ್ವಾಮಿ. ನನ್ನ ಜೀವನದಲ್ಲಿ ಕಾರ್ಯ ಸಾಧ್ಯವಾಗುವ ಜೀವವುಳ್ಳ ವಾಕ್ಯವಾಗಿ ಇದು ಕೀಲು ಮಜ್ಜೆಗಳಲ್ಲಿ ತೂರಿ ಹೋಗುವುದಾಗಿರಲಿ. ಇದು ಪ್ರಾಣ ಆತ್ಮಗಳನ್ನು ವಿವೇಚಿಸುವಂಥದ್ದಾಗಿರಲಿ. ಈ ವಾಕ್ಯದಿಂದ ನಾನು ಚೈತನ್ಯ ಹೊಂದಿಕೊಳ್ಳಬೇಕು. ಈ ವಾಕ್ಯದಿಂದ ನಾನು ಬಲ ಹೊಂದಿಕೊಳ್ಳಬೇಕು. ಈ ವಾಕ್ಯದಿಂದ ನಾನು ಶಕ್ತಿ ಹೊಂದಿಕೊಳ್ಳಬೇಕು. ಕರ್ತನೇ, ನಿನ್ನ ಕೃಪೆಯಲ್ಲಿ ಮರಮಾಚು ಸ್ವಾಮಿ. ಕೂಡಿ ಬಂದ ಮಕ್ಕಳನ್ನು ದೇವರೇ, ನಿನ್ನ ದಾಸನಾದ ನನ್ನನ್ನು ನಿಮ್ಮ ಕರಗಳಲ್ಲಿ ಕೊಟ್ಟು ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ದೇವರ ವಾಕ್ಯ ನೋಡಿ, ಪ್ರತಿ ವಾರ ನೀವೊಂದು ವಾಕ್ಯ ಕೇಳುವಾಗ ಈ ವಾಕ್ಯ ಕಾರ್ಯ ಸಾಧ್ಯ ಮಾಡ್ತಾ ಇರ್ತದೆ. ಅದು ಅರ್ಥ ಮಾಡಬೇಕು. ಈ ಭಾಷಣದಿಂದ ಏನು ಲಾಭ ಅಂತ ಹೇಳಿದ್ರೆ, ಈ ಭಾಷಣ ನೀವು ವಾಕ್ಯ ಕೇಳುವಾಗ ಅದು ಕೀಲು ಮಜ್ಜೆಗಳೊಳಗಡೆ ತೂರಿ ಹೋಗುತ್ತದೆ. ನಮ್ಮ ಕೀಲು ಮೂಳೆ ಒಳಗಡೆ ಇರುವಂಥ ಆ ಮಜ್ಜ, ಅದರೊಳಗಡೆ ಕೂಡ ದೇವರ ವಾಕ್ಯ ಹೋಗಿ ಅಲ್ಲಿ ಕಾರ್ಯಸಾಧ್ಯ ಆಗುತ್ತದೆ. ಹಾಲೆಲೂಯಾ. ಆವಾಗ ಮನಸ್ಸು ಮುರಿದವರಿಗೆ ಮನ ಸಂತೈಸಲ್ಪಡುತ್ತದೆ. ರೋಗಾವಸ್ಥೆಯಲ್ಲಿ ಇರುವವರಿಗೆ ಸೌಖ್ಯ ಆಗುತ್ತದೆ. ಬಲಹೀನದಲ್ಲಿ ಇರುವವರಿಗೆ ಬಲ ಬರುತ್ತದೆ. ಅದಕ್ಕೆ ನೀವು ವಾಕ್ಯ ಕೇಳುವಾಗ, ದೇವರೇ, ಈ ವಾಕ್ಯದಿಂದ ನನ್ನ ಜೀವನದಲ್ಲಿ ಕಾರ್ಯ ಸಾಧ್ಯ ಆಗಬೇಕು. ದೇವರ ವಾಕ್ಯವು ಸಜೀವವಾದದ್ದು, ಜೀವ ಇದೆ, ಅದು ಕೆಲಸ ಮಾಡುತ್ತದೆ. ಪ್ರೈಸ್ ಗಾಡ್. ಓಕೆ, ನಾವು ಈ ವಾಕ್ಯ ಭಾಗವನ್ನು ಧ್ಯಾನಿಸುವಾಗ ನೀವು ನನ್ನ ಜೊತೆ ಸಪೋರ್ಟ್ ಮಾಡಿದರೆ ಬೇಗ ನಿಮ್ಮನ್ನು ಕಳಿಸ್ಬಿಡ್ತೇನೆ. ನನ್ನ ಜೊತೆ ಸಪೋರ್ಟ್ ಮಾಡಬೇಕು. ಈ ವಾಕ್ಯ ಪೌಲಪೊಸ್ತಲನು ಬರೆದಿರುವಂಥ ಪತ್ರಿಕೆಯಲ್ಲಿ ಕೆಲವೇ ಪತ್ರಿಕೆಗಳು ಸೆರೆಮನಿಯಲ್ಲಿರುವಾಗ ಬರೆದಿರುವಂಥ ಪತ್ರಿಕೆಯಾಗಿದೆ. ಪೌಲಪೊಸ್ತಲನು
ಜೈಲಲ್ಲಿರುವಾಗ ಬರದೆ ಅಂತ ಹೇಳಿದರೆ ಸುವಾರ್ತೆ ಸಾರಿದೆ ಎಂದ ಕಾರಣಕ್ಕೆ ಜೈಲಿಗೆ ಹೋಗಿದೆ, ಅದು ಮರ್ತೋಗಬಾರ್ದು. ಪೌಳನ್ ಜೈಲಲ್ಲಿರುವಾಗ ಜೈಲಲ್ಲಿದ್ದವರನ್ನೇ ನಾವ್ಯಾಕಪ್ಪ ಹಿಂಬಾಲಿಸಬೇಕು ಅಂತ ತಿಳ್ಕೊಳ್ಬಾರ್ದು. ಹಾಲೆಲೂಯ್ಯ. ಅವರು ಕ್ರಿಸ್ತನ ಸುವಾರ್ತೆಯ ನಿಮಿತ್ತ ಜೈಲಿಗೆ ಹೋಗಿದೆ. ಹಾಗೆ ಜೈಲಲ್ಲಿರುವಾಗ ನೋಡಿ, ಸಭೆಯ ಮಕ್ಕಳಿಗೆ ಪತ್ರಿಕೆ ಬರೆದು ಕೊಡೋದು. ಈಗಲಾದರೆ ಮೊಬೈಲಲ್ಲಿ ವಾಯ್ಸ್ ಮೆಸೇಜ್ ಹಾಕ್ಬೋದು. ಹಾಲೆಲೂಯ್ಯ. ಆವಾಗ ವಿಷಯ ತಿಳಿಸಬೇಕಂದ್ರೆ ನೋಡಿ, ಪತ್ರಿಕೆಯಲ್ಲಿ ಬರೆದು ಕಳಿಸ್ತಾ ಇದೆ. ಹೀಗೆ ಪೌಳಪೋಸ್ತಲನು ಜೈಲಲ್ಲಿ ಇರುವಾಗೇ ಕೊಲೊಸ್ಸೆ ಸಭೆಯವರಿಗೆ ಹೀಗೆ ಎಪ್ಪಪ್ರಾತನೆಂಬ ಒಬ್ಬ ಸೇವಕನು ಜೈಲಲ್ಲಿ ಪೌಳನನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ. ನೋಡ್ಲಿಕ್ಕೆ ಹೋಗುವಾಗ ಪೌಳನಿಗೆ ಕೇಳಿದೆ, ಒಂದೊಂದು ಸಭೆ ಬಗ್ಗೆ ಎಲ್ಲ ಕೇಳಿದೆ. ಕೊಲೊಸ್ಸೆ ಸಭೆಯ ಬಗ್ಗೆ ಕೊಲೊಸ್ಸೆ ಸಭೆಯಲ್ಲಿರುವವ್ರನ್ನ ಕೇಳಬೇಕು, ಆಮೇಲೆ ಗಲಾತ್ಯ ಸಭೆಯಲ್ಲಿರುವವ್ರನ್ನ ಅವರ ಬಗ್ಗೆನೇ ಕೇಳಬೇಕು. ಹಾಗೆ ಕೇಳುವಾಗ ಕೊಲೊಸ್ಸೆ ಸಭೆಯವರ ಬಗ್ಗೆ ಕೇಳುವಾಗ ಅವರು ಭಕ್ತಿಯಲ್ಲಿಯೂ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ನೆಲೆಗೊಂಡಿದ್ದಾರೆ ಎಂದ ಸುದ್ದಿ ಕೇಳಿ ಪೌಳನಿಗೆ ಬಹಳ ಸಂತೋಷ ಆಯಿತು. ಹೆಂಗೋ ನಾನು ಜೈಲಲ್ಲಿರುವಾಗಲೂ ಸಭೆಯ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ನಡೀತಾರೆ, ಅವರು ಸಭೆ ಬಿಟ್ಟು ಹೋಗಿಲ್ಲ, ದೇವರು ಬಿಟ್ಟು ಹೋಗಿಲ್ಲ, ಪ್ರಾರ್ಥನೆ ಬಿಟ್ಟು ಹೋಗಿಲ್ಲ, ಅವರು ದೇವರಲ್ಲಿದ್ದಾರೆ ಎಂದು ಕೇಳುವಾಗ ಪೌಳನಿಗೆ ಬಹಳ ಸಂತೋಷವಾಯಿತು. ಆ ಸಂತೋಷದಿಂದ ಪೌಳನು ಹೇಳ್ತಾ ಇದ್ದಾರೆ ನೋಡಿ, ಆದ ಕಾರಣ ಈಗ 8ನೇ ವಾಕ್ಯದಲ್ಲಿ ಹೇಳಿದೆ, ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನನಗೆ ತಿಳಿಸಿದ ಎಪ್ಪಪ್ರಾತನು ತಿಳಿಸಿದನು. ಹಾಲೆಲೂಯ. ನಿಮ್ಮ ಪವಿತ್ರಾತ್ಮ ಪ್ರೇರಿತವಾಗಿ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ, ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದೆ ಎಂದು ನಾನು ತಿಳ್ಕೊಂಡಿದೆ. ಆದ ಕಾರಣ ನಾನು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ. ಇನ್ನೊಂದು ಫುಲ್ ಸ್ಟಾಪ್ ಇಲ್ಲ, ಇನ್ನು 12 ಮುಗಿಯೋದು. ಆ ಸೆಂಟೆನ್ಸ್ ಮುಗಿಯೋದು 12ನೇ ವಾಕ್ಯದಲ್ಲಿ ಮುಗಿಯೋದು. ಪೌಳನು ಹೇಳ್ತಾರೆ, ಫಸ್ಟ್ ನಿಮ್ಮ ಪವಿತ್ರಾತ್ಮ ಪ್ರೇರಿತವಾದ ನಿಮ್ಮ ಪ್ರೀತಿ ನೋಡಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಇಲ್ಲಿದ್ದೀರಲ್ಲ, ಅದಕ್ಕೆ ಪೌಳನು ನಾನು ಜೈಲಲ್ಲಿ ಇರುವಾಗಲೇ ಮಕ್ಕಳು ನಂಬಿಕೆಯಲ್ಲಿ ಬಿಡದ ನಿಂದಿದೆ ಎಂದು ಕೇಳಿ ಸಂತೋಷವಾಗಿ ಪೌಳನು ಹೇಳ್ತಾರೆ, ಒಂದು ನಿಮ್ಮ ಸುದ್ದಿ ಕೇಳಿ ನಾನು ನಿಮಗೆ ದಿನಾಲು ಪ್ರಾರ್ಥಿಸುತ್ತೇನೆ. ಆ ಪ್ರಾರ್ಥನೆಯಲ್ಲಿ ಪೌಳನು ಹೇಳ್ತಾ ಇದ್ದಾರೆ, ಒಂದು ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ. ಆಮೇಲೆ ಒಂದೊಂದಾಗಿ ತಿಳ್ಕೊಂಡು ಮುಗಿಸ್ಬಿಡೋಣ. ಒಂದು, ಸಭೆಯ ಮಕ್ಕಳೇ, ದೇವರಿಂದ ಕರೆಯಲ್ಪಟ್ಟು ಕರ್ತನಿಂದ ಕರೆಯಲ್ಪಟ್ಟು ದೇವರ ಸನ್ನಿಧಾನಕ್ಕೆ ಬಂದಿರುವ ದೇವರ ಮುದ್ದು ಮಕ್ಕಳೀರ. ಪ್ರಿಯ ಕುಮಾರನು ಪ್ರಿಯ ಕುಮಾರತಿಯವರು, ನಿಮ್ಮ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರಾತ್ಮ ಹೇಳ್ತಾ ಇದ್ದಾರೆ, ಒಂದು, ನೀವು ಸಕಲ ಆತ್ಮೀಗ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಬೇಕು. ಎಲ್ಲರೂ ಗಮನಿಸಿ, ನಾವು ಇದೊಂದು ಈ ಆತ್ಮೀಕ ಕಾರ್ಯಗಳಾದ ಸಭೆಯ ಕಾರ್ಯಗಳಿಗೆ ನಾವೊಂದು ಮುಖ್ಯತ್ವ ಕೊಡಬೇಕು. ಒಂದು ಯಾವುದೋ ಭಾನುವಾರ ಒಂದು ಹೋಗಬೇಕು, ಪ್ರೇಯರ್ ಮಾಡಿ ಬರಬೇಕು ಅನ್ನಲ್ಲ. ಇದೊಂದು ಜೀವನದ ಒಂದು ಅರ್ಧ ಭಾಗ ಭೌತಿಕ ಜೀವನವಾದರೆ ಅರ್ಧ ಭಾಗ ಆತ್ಮೀಕ ಜೀವನಕ್ಕಿದೆ. ಆತ್ಮೀಕ ಜೀವನಕ್ಕೆ ಅರ್ಧ ಭಾಗ ನಾವು ಕಾಲ ಅವಕಾಶ ಕೊಡಬೇಕು. ಅದರಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಆತ್ಮೀಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಲೋಕಪರವಾದ ಜ್ಞಾನ ನಮಗಿರ್ಬೋದು, ಓದಿ ವಿದ್ಯಾಭ್ಯಾಸದಿಂದಾಗಲಿ ಮತ್ತು ಜನರಿಂದ ದೊಡ್ಡವರಿಂದ ಅರಿವಿರುವರಿಂದೆಲ್ಲ ನಾವು ಜ್ಞಾನ ಸಂಪಾದಿಸಿಕೊಳ್ಳಬಹುದು. ಆದರೆ ಪೌಳಪೋಸ್ತಲನು ಹೇಳ್ತಾನೆ, ಮಕ್ಕಳೇ, ನೀವು ಭೌತಿಕವಾದ ಜ್ಞಾನವೋ ತಿಳುವಳಿಕೆಯೋ ಭೌತಿಕವಾದ ಕಾರ್ಯಗಳು ಎಷ್ಟೋ ನೀವು ತಿಳ್ಕೊಂಡಿದ್ದರು, ನೀವು ಆತ್ಮೀಕ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಬೇಕು. ಭೌತಿಕ ಜ್ಞಾನದಿಂದ ನಮಗೆ ಸಿಕ್ಕುವಂಥದ್ದೊಂದು, ಆತ್ಮೀಕ ಜ್ಞಾನದಿಂದ ಸಿಕ್ಕುವುದೊಂದು ಮತ್ತೊಂದು. ಹಾಲೆಲೂಯಾ, ಹಾಲೆಲೂಯಾ. ಆತ್ಮೀಕವಾಗಿ ನಾವು ದೇವರೇ ನನಗೆ ಆತ್ಮೀಕವಾದ ಜ್ಞಾನ ಕೊಡಿ. ಭೌತಿಕ ಜ್ಞಾನ ನಮಗೆ ಬೇಕು, ಆದರೆ ಆತ್ಮೀಕವಾಗಿ ನನಗೆ ಜ್ಞಾನ ಕೊಡಿ. ಜ್ಞಾನ ಎಂಬುದು ದೇವರಿಂದಲೇ ಬರುವುದು. ಜ್ಞಾನವೆಂಬುದು ದೇವರು ಕೊಡಬೇಕು. ಸರ್ವಜ್ಞಾನಿಯಾದ ದೇವರಿಂದಲೇ ಜ್ಞಾನ ಕೊಡಬೇಕು. ಈ ಜ್ಞಾನ ಕೊಡಲಿಕ್ಕೆ ಅದರಲ್ಲಿ ಕೂಡ ಆತ್ಮೀಕ ಜ್ಞಾನ ಆತ್ಮೀಕವಾಗಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗೋದು. ನೀವು ಆಸೆ ಪಡಬೇಕು, ದೇವರೇ ನನಗೆ ಆತ್ಮೀಕ ಜ್ಞಾನ ಕೊಡಿ.
ವಿದ್ಯಾಭ್ಯಾಸಕ್ಕೆ ಸ್ಕೂಲ್ಗೆ ಹೋಗ್ಬೋದು, ಕಾಲೇಜಿಗೆ ಹೋಗ್ಬೋದು. ಆತ್ಮೀಕ ಜ್ಞಾನಕ್ಕೆ ಪವಿತ್ರಾತ್ಮನನ್ನೇ ಕೇಳಬೇಕು. ಹಲ್ಲೆಲೂಯಾ. ಆತ್ಮೀಕ ಜ್ಞಾನವನ್ನು ಹೊಂದಿ ಆತ್ಮೀಕವಾದ ಗ್ರಹಿಕೆಯನ್ನು ಹೊಂದಿಕೊಳ್ಳಬೇಕೆಂಬುದನ್ನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಶಾಂತಣ್ಣ ಎಲ್ಲಿದ್ದಾರೆ? ಪ್ರಶಾಂತಣ್ಣ ಇಲ್ಲಿ ಕೀಬೋರ್ಡ್ ಮಾಡಿಸಿದ್ರೆ ಎಲ್ಲಿ? ಇಂಗ್ಲೆಂಡಲ್ಲಿ ಇದ್ದಾರೆ. ಪ್ರೈಸ್ ಗಾಡ್. ಭೌತಿಕ ಜ್ಞಾನ ಮಾತ್ರವಲ್ಲ, ಅವನ ಆತ್ಮೀಕ ಜ್ಞಾನದ ಕಡೆಗೆ ಆತ್ಮೀಕವಾದದನ್ನು ಕಲಿತುಕೊಳ್ಳಿಕ್ಕಾಗಿ ಆತ್ಮೀಕವಾದ ವಿಷಯಗಳಿಗೆ ಸಮಯ ಸಂದರ್ಭ ಕೊಟ್ಟರು. ಹಲ್ಲೆಲೂಯಾ. ಆ ಆತ್ಮೀಕ ಜ್ಞಾನಕ್ಕೆ ಸಮಯ ಕೊಟ್ಟು ಇವತ್ತು ಆಶೀರ್ವದಿಸಲ್ಪಟ್ಟ ಒಂದು ಸ್ಥಾನದಲ್ಲಿದ್ದಾರೆ. ಹಲ್ಲೆಲೂಯಾ. ಅದರಿಂದ ಹೀಗೆ ನೀವು ಭೌತಿಕವಾದ ನಮ್ಮ ಪ್ರಯತ್ನ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಜ್ಞಾನ, ನಮ್ಮ ತಿಳುವಳಿಕೆ, ನನ್ನ ಬಲ, ನನ್ನ ಆರೋಗ್ಯ, ನಾನು ಏನೋ ಮಾಡ್ತೀನಿ ಅಂತ ಹೇಳಿದರೆ ಅದು ಅರ್ಧ ಭಾಗ ಆಗುತ್ತದೆ. ಆಗಲ್ಲ ಅಂತಿಲ್ಲ, ಆಗುತ್ತೆ. ಎಷ್ಟು? ಅರ್ಧ ಭಾಗ. ಇನ್ನೂ ಅರ್ಧ ಭಾಗ ಎಲ್ಲಿಂದ ಬರಬೇಕು ಅಂತ? ಆತ್ಮೀಕ ಜ್ಞಾನದಿಂದ ಬರಬೇಕು. ಅದಕ್ಕೆ ಆತ್ಮೀಕವಾಗಿ ದೇವರಿಂದ ಪವಿತ್ರಾತ್ಮನಿಂದ ಹೇಳಿಕೊಳ್ಳಬೇಕು. ಪವಿತ್ರಾತ್ಮನೇ ನನಗೆ ದೈವಿಕ ಜ್ಞಾನ ಕೊಡಿ. ದೈವಿಕವಾಗಿ ನಾನು ಏನು ಮಾಡಬೇಕು, ಏನು ಮಾಡಬಾರದು, ಹೇಗಿರಬೇಕು, ಹೇಗಿರಬಾರದು, ಹೆಂಗೆ ನಡ್ಕೊಳ್ಬೇಕು, ಹೆಂಗೆ ನಡ್ಕೊಳ್ಬಾರದು, ನನಗೆ ಜ್ಞಾನ ಕೊಡಿ. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳುವ ಥರ ಯೆಹೋಶುವನು ಆವತ್ತು ನೋಡಿ ಮೋಶೆ ಜೊತೆಯಲ್ಲಿರುವಾಗ ಅವನು ಮೋಶೆ ಡೇರೆಯನ್ನು ಬಿಟ್ಟು ಬಂದರೂ ಯೆಹೋಶುವನು ಡೇರೆಯಲ್ಲೇ ವಾಸ ಮಾಡಿಕೊಂಡಿದ್ದರು. ಹಲ್ಲೆಲೂಯಾ. ನಾನು ಅಂದ್ಕೊಳ್ತೇನೆ ಎಲ್ಲವನ್ನು ಕಾಮನ್ ಪ್ರೇಯರ್ ಮುಗಿದ ಮೇಲೆ ಪರ್ಸನಲ್ ಪ್ರೇಯರ್ ಮಾಡಿಕೊಂಡಿದ್ದೀರಿ ಎಂದು. ಹಲ್ಲೆಲೂಯಾ. ಎಲ್ಲರೂ ಸೇರಿ ಪ್ರಾರ್ಥನೆ ಮೂಡಿದ್ದು ಮೋಶೆ ಗೂಡಾರ ಬಿಟ್ಟು ಆಚೆ ಕಡೆ ಹೋಗಲು ಯೆಹೋಶುವನು ಸ್ವಲ್ಪ ಪರ್ಸನಲ್ ಪ್ರೇಯರ್ ಮಾಡಿಕೊಂಡಿದ್ದರು. ಅದು ಅವನಿಗೆ ಆತ್ಮೀಕ ಜ್ಞಾನವನ್ನು ಕೊಟ್ಟರು. ಹಲ್ಲೆಲೂಯಾ. ಆ ಆತ್ಮೀಕ ಜ್ಞಾನ ಏನಾಗಿದೆ, ಅವನನ್ನು ಇಸ್ರಾಯೇಲಿಗೆ ನೆಕ್ಸ್ಟ್ ಲೀಡರ್ ಆಗಿ ಆಯ್ಕೆ ಆಯಿತು. ಅವನ ಭೌತಿಕ ಜ್ಞಾನದಿಂದಲೋ ಅವನ ಭುಜಬಲದಿಂದಲೋ ಅಲ್ಲ, ಆತ್ಮೀಕ ಜ್ಞಾನದಿಂದ. ಅದರಿಂದ ಪೌಳಪೋಸ್ತಲನು ಹೇಳ್ತಾ ಇದ್ದಾರೆ, ದೇವರೇ ನನ್ನ ಮಕ್ಕಳು ಕೊಲೋಸ್ಯ ಸಭೆಯಲ್ಲಿರುವಂಥ ಮಕ್ಕಳಿಗೆ ಆತ್ಮೀಕ ಜ್ಞಾನವು ಆತ್ಮೀಕ ಗ್ರಹಿಕೆ ಹೊಂದಿಕೊಳ್ಳುವ ಹಾಗೆ ಮಂಜನಗಳ್ಳಿ ಸಭೆಯ ಮಕ್ಕಳಿಗೆ ಆತ್ಮೀಕ ಜ್ಞಾನವು ಆತ್ಮೀಕ ಗ್ರಹಿಕೆಯನ್ನು ಹೊಂದಿಕೊಳ್ಳುವರಾಗಿರಲಿ. ಅದು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತದೆ. ಹಲ್ಲೆಲೂಯಾ. ಒಂದು. ಎರಡನೇದಾಗಿ ಆತ್ಮೀಕ ಜ್ಞಾನವು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು. ಎರಡನೇ ವಿಷಯ ಹೇಳ್ತಾ ಇದ್ದಾರೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಬೇಕು. ಅಂದರೆ ಕರ್ತನ ಚಿತ್ತ ಏನು ಅಂತ ತಿಳ್ಕೊಳ್ಬೇಕಂದೆ. ನನ್ನ ಇಷ್ಟ ನಾನು ಮಾಡ್ತೀನಿ, ನನಗೆ ಇದು ಸರಿ ಕಾಣಿಸುತ್ತು ಅಂತ ಬಿಡಬೇಕು. ಕರ್ತನ ಚಿತ್ತದ ವಿಷಯವಾಗಿ ತಿಳುವಳಿಕೆ ಬರಬೇಕಂದೆ. ಹಲ್ಲೆಲೂಯಾ. ಮರಿಯಳ ಬಳಿಯಲ್ಲಿ ದೇವದೂತರು ಬಂದು ಮಾತಾಡಿದರು, ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹೆರುವೆ ಎಂದು ಹೇಳಿದರು. ಆವಾಗ ಮರಿಯಳು ಹೇಳ್ತಾ ಇದ್ದಾರೆ, ಇದು ಹೇಗಾಯಿತು, ನಾನು ಪುರುಷನ ಅರ್ಥಗಳಲ್ಲವಲ್ಲ. ದೇವರು ದೂತನು ಮತ್ತು ಹೇಳಿದೆ, ಪವಿತ್ರಾತ್ಮ ನಿನ್ನ ಮೇಲೆ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ದೇವರಿಂದ ಯಾವ ಕಾರ್ಯವೂ ಅಸಾಧ್ಯವಲ್ಲ. ಆವಾಗ ಮರಿಯಳೊಂದು ಮಾತು ಹೇಳಿದರು, ಈಗೋ ನಾನು ಕರ್ತನ ದಾಸಿ, ದೇವರ ಚಿತ್ತಕ್ಕೆ ಬಿಟ್ಟುಕೊಟ್ಟರು. ಸಾಮಾನ್ಯವಾದ ವಿಷಯ ಅಲ್ಲ, ಇದೆಲ್ಲ ಹೇಳಲಿಕ್ಕೆ ಟೈಮ್ ಇಲ್ಲ, ನಾನು ಬೇಗ ನಿಮ್ಮನ್ನು ಕಳಿಸ್ಬೇಕು. ಹೀಗೆ ಮದುವೆ ಆಗದೆ ಒಂದು ಹುಡುಗಿ ಗರ್ಭವತಿ ಆಗುತ್ತೆ ಅಂತ ಹೇಳಿದ್ರೆ ಅದು ಮದುವೆಗೆ ನಿಶ್ಚಿತಾರ್ಥ ಆಗಿ ಬಿಟ್ಟಿದೆ. ಹೀಗೆ ಊರು ಜನ ತಿಳ್ಕೊಂಡ್ರೆ ಏನು ಹೇಳ್ತಾರೆ, ಊರು ಜನ ಗೊತ್ತಾದರೆ ಏನು ಹೇಳ್ತಾರೆ, ಇದು ಚಿಕ್ಕ ವಿಷಯ ಅಲ್ಲ. ಆದರೆ ಮರಿಯರು ಏನು ಹೇಳ್ತಾರೆ, ನನಗೆ ಅಪಮಾನ ಬಂದರೂ ಪರವಾಗಿಲ್ಲ, ನನಗೆ ಕೆಟ್ಟ ಹೆಸರು ಬಂದರೂ ಪರವಾಗಿಲ್ಲ, ಇದು ದೇವರ ಚಿತ್ತವಾಗಿದ್ದರೆ ನಾನಿನ್ನ ದಾಸಿಯಾಗಿ ಸಮರ್ಪಿಸುತ್ತೇನೆ. ಹಲ್ಲೆಲೂಯಾ. ಪ್ರಿಯ ಮಕ್ಕಳಿರ ನೋಡಿ, ನಾವು ಆತ್ಮೀಕ ಜ್ಞಾನವು ಆತ್ಮೀಯ ಗ್ರಹಿಕೆ ಹೊಂದಿ ಎರಡನೇದು ಹೇಳ್ತಾ ಇದ್ದಾರೆ, ನಾವೇನಾಗಬೇಕು, ನಾವು ದೇವರ ಚಿತ್ತಕ್ಕೆ ಬಿಟ್ಟು ಕೊಡುವರಾಗಿರಬೇಕು. ಹಲ್ಲೆಲೂಯಾ. ದೇವರೇ ನಿನ್ನ ಚಿತ್ತ ಏನು,
ಇದರಲ್ಲಿ ನಿನ್ನ ಇಷ್ಟ ಏನು? ದೇವರೇ ನಿನ್ನ ಚಿತ್ತಕ್ಕೆ ನಾನು ಬಿಟ್ಟು ಕೊಡುತ್ತೇನೆ ಎಂದಿರಬೇಕು. ಹಾಲೆಲೂಯಾ. ಆ ಮನಸ್ಸು ನಿಮಗಿದ್ದರೆ ನೋಡಿ, ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಾನೇನು ಇಲ್ಲ ಸ್ವಾಮಿ, ನಾನು ಬರೀ ಮೊನ್ನೆ ನೀನೇ ನನ್ನ ಯಜಮಾನ, ಹಾಡುಗಾರನ ಹಾಡಿದ ಹಾಗೆ ನಾವು ಬಿಟ್ಟು ಕೊಡಬೇಕು. ಈ ವಿಷಯದ ಎಲ್ಲ ಕಾರ್ಯಗಳ ಬಗ್ಗೆ ನಾವು ಏನು ಹೇಳಬೇಕು ಗೊತ್ತಾ? ದೇವರ ಚಿತ್ತಕ್ಕೆ ಕೊಡಬೇಕು. ನಮ್ಮದು ಕೆಲ ಕಾರ್ಯಗಳು ನಮ್ಮ ಆಸೆ, ನಮ್ಗೆ ಆಸೆ ಇರುತ್ತದೆ ಕೆಲ ಕಾರ್ಯಗಳು, ಆದರೆ ಅದರಲ್ಲಿ ದೇವರ ಚಿತ್ತಕ್ಕೆ ಬಿಟ್ಟು ಕೊಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ಮನುಷ್ಯ ಸಹಜವಾಗಿ ನಮಗೆ ಬಿಡಲಿಕ್ಕೆ ಒಂದು ವೇಳೆ ಮನಸ್ಸಿರಲ್ಲ, ಆದರೆ ದೇವರ ಚಿತ್ತಕ್ಕಾಗಿ ನಾವೇನು ಮಾಡುವುದು? ದೇವರೇ ನಿನ್ನ ಇಷ್ಟಕ್ಕೆ ಬಿಟ್ಟು ಕೊಡುತ್ತೇನೆ ಎಂದಿರಬೇಕು. ಇವತ್ತು ತೀರ್ಮಾನ ಮಾಡ್ತೀರಾ? ನನ್ನ ಸ್ವಂತ ಬುದ್ಧಿ ಬೇಡ ದೇವರೇ, ನನ್ನ ಸ್ವಂತ ಆಲೋಚನೆ ಬೇಡ ಸ್ವಾಮಿ, ನಿನ್ನ ಚಿತ್ತಕ್ಕೆ ಬಿಟ್ಟು ಕೊಡುತ್ತೇನೆ. ಈಗ ಸಭೆಯಾಗಿ ಕೂಡಿ ಬರುವಂಥ ನಮ್ಮಲ್ಲಿ ಆತ್ಮೀಕವಾದ ಬೆಳವಣಿಗೆಯಲ್ಲಿ ಏನು ಹೇಳಬೇಕಂದ್ರೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ನಾವು ತುಂಬಿಕೊಳ್ಳಬೇಕು. ದೇವರ ಚಿತ್ತ ಏನೆಂಬುದನ್ನೇ ಹುಡುಕಿ 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 ನಾವು ಮುಂದೆ ಹೋಗಬೇಕು. ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಜ್ಞಾನ, ನಮ್ಮ ಸ್ವಂತ ಅರಿವಲ್ಲಿ ಇರಬಾರದು. ಇಲ್ಲಿದ್ದೀರಾ? ಹಂಗೆ ಆದರೆ ಗಂಡು ಮಕ್ಕಳು ಕಿವಿಗೆ ಹೊಲೆ ಹಾಕ್ತೀರಾ? ಕರ್ತನ ಚಿತ್ತದ ಬಗ್ಗೆ ತಿಳುವಳಿಕೆ ಬಂದರೆ ಅದು ಮಾಡ್ತೀರಾ? ಮಾಡಲ್ಲ. ಪ್ರೈಸ್ ಗಾಡ್, ಹಾಲೆಲೂಯಾ. ಸರಿ, ಆಮೇಲೆ ಎರಡಾಯಿತು. ಮೂರನೇದು, ಆತನಿಗೆ ಯೋಗ್ಯರಾಗಿ ನಡೆದು. ಆಮೇಲೆ ಮೂರನೇದು ಹೇಳ್ತಾ ಇದ್ದಾರೆ. ಆತನಿಗೆ ಅಂತ ಹೇಳಿದ್ರೆ ಯಾರಿಗೆ? ನಮ್ಮ ದೇವರಿಗೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಯೋಗ್ಯರಾಗಿ ನಡ್ಕೊಳ್ಳಬೇಕು. ನಮ್ಮ ಕರ್ತನು ನಡೆದ ಹಾಗೆ ನಾವು ನಡೆಯಬೇಕಂದೆ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನು ಹೆಂಗೆ ನಡೆದಿದೆ ನಮಗೆ ಸುವಾರ್ತೆಗಳಲ್ಲಿ ಗೊತ್ತಾಗುತ್ತೆ. ಒಂದು ಎಣ್ಣೆ ಕೊಡಿದ್ರೆ ಇನ್ನೊಂದು ತೋರಿಸು ಅಂತ ಹೇಳಿದೆ. ಹಾಲೆಲೂಯಾ, ಹಾಲೆಲೂಯಾ. ಸ್ವಾಮಿ ಹೇಳ್ತಾರೆ, ಎರಡು ಅಂಗಿ ಇರುವವನು ಒಂದು ಇಲ್ಲದವನಿಗೆ ಕೊಡು ಅಂತ ಹೇಳ್ತಾರೆ. ಹಸಿದವನಿಗೆ ಆಹಾರವನ್ನು ಕೊಡು ಅಂತ ಹೇಳ್ತಾರೆ. ಹಾಲೆಲೂಯಾ. ಇಲ್ಲಿದ್ದೀರಾ ನೀವು? ಹಾಗಾದರೆ ಕರ್ತನ ಚಿತ್ತ ಪ್ರಕಾರ ನಡೆಯಬೇಕು ಮತ್ತು ಆತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಹಾಲೆಲೂಯಾ. ನಮ್ಮ ನಡವಳಿಕೆಗೆ ಆಧಾರ ಫಿಲಿಮ್ ಆಕ್ಟರ್ಸು ಆಗಿರಬಾರದು. ಫಿಲಿಮ್ ಆಕ್ಟರ್ಸು ಅವ್ರದ್ದು ಬರೀ ಆಕ್ಷನ್ ಅಷ್ಟೇ, ಅದು ಬರೀ ಆಕ್ಷನ್ ಅಷ್ಟೇ. ಅದು ಅವರು ರೆಡಿ ಆಕ್ಷನ್ ಕಟ್ ಮುಗಿದೋಯ್ತು, ಮತ್ತೆ ಅವರು ಬೇರೆ. ನಾವು ಅದೇ ನಿಜ ಅಂತ ತಿಳ್ಕೊಂಡು ಇರಬಾರದು. ಹಾಲೆಲೂಯಾ. ಅದರಿಂದ ಪ್ರಿಯ ದೇವರ ಮಕ್ಕಳಿರ ನೋಡಿ, ನಮ್ಮ ಮಾದರಿ ಯಾರು? ಯೇಸು ಕ್ರಿಸ್ತನು. ಆತನ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಇದು ನೀವು ಸ್ವಲ್ಪ ಯೋಚನೆ ಮಾಡಿದರೆ, ನಮ್ಮೆಲ್ಲರೂ ಇದನ್ನು ಯೋಚನೆ ಮಾಡಿದರೆ ನಮಗೆ ಒಂದು ಅಸಹ್ಯವಾದ ರೀತಿಯಲ್ಲಿ ನಡೀಲಿಕ್ಕಾಗಲ್ಲ. ನಾವು ಮನಸ್ಸು ಕೊಡಲ್ಲ, ನಾವು ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಹಾಲೆಲೂಯಾ. ನಮ್ಮ ಕರ್ತನಿಗೆ ಯೋಗ್ಯರಾಗಿ ನಡೆದು ನಡೆ, ನುಡಿ, ಚಿಂತೆ, ಯೋಚನೆ, ವಿಚಾರಗಳಲ್ಲೆಲ್ಲ ಕರ್ತನಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಎಷ್ಟು? ಮೂರಾಯಿತು. ನಾಲ್ಕನೇದು, ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ. ಆಮೇನ್. ನಾಲ್ಕನೇ ವಿಷಯ ಹೇಳ್ತಾ ಇದ್ದಾರೆ, ಎಲ್ಲ ವಿಷಯದಲ್ಲಿಯೂ ಕರ್ತನನ್ನು ಸಂತೋಷಪಡಿಸಬೇಕಂತೆ. ಹಾಲೆಲೂಯಾ. ಎಲ್ಲ ವಿಷಯದಲ್ಲಿಯೂ ದೇವರನ್ನು ಸಂತೋಷಪಡಿಸಬೇಕು. ಕರ್ತನಿಗೆ ಸಂತೋಷ ಆಯಿತಾ ಅಂತ ನೋಡಬೇಕು. ನಾವು ಏನಾದರೂ ಒಂದು ಕಾರ್ಯ ಮಾಡುವಾಗ ನಾವು ಯೋಚನೆ ಮಾಡಬೇಕು, ನಮ್ಮ ಏಸಪ್ಪನಿಗೆ ಸಂತೋಷ ಆಗುತ್ತಾ ಇಲ್ವಾ ಅಂತ. ಹಾಲೆಲೂಯಾ. ದೇವರಿಗೆ ಬಹಳ ಸಂತೋಷ ಕೊಡುವ ಒಂದು ವಿಷಯ ಯಾರು ಹೇಳ್ತೀರಾ? ದೇವರಿಗೆ ಬಹಳ ಸಂತೋಷ ಇರುವ ವಿಷಯ ಯಾವುದು? ಒಂದು ಪಾಪಿ ದೇವರ ಕಡೆಗೆ ತಿರುಗಿಕೊಂಡಿದ್ರೆ ಪರಲೋಕದಲ್ಲಿ ಬಹಳ ಸಂತೋಷ. ಇದು ಯಾವ ವಾಕ್ಯ? ಲೂಕ 15:7. ಲೂಕ 15:7 ಮರ್ತೋಗ್ಬೇಡ. ಪರಲೋಕದಲ್ಲಿ ಸಂತೋಷಪಡಿಸಲಿಕ್ಕಿರುವಂಥ ವಿಷಯ. ಹಾಲೆಲೂಯಾ.
ಆದರೆ ಪ್ರಿಯ ದೇವರ ಮಕ್ಕಳಿರ, ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ತಲೆಯಲ್ಲಿ ಕಾಯಿ ಹೊಡೆಯೋದೋ ಇಲ್ಲ ಶೂಲ ಹಾಕೋದೋ ಅಲ್ಲ. ಇನ್ನು ದೇವರನ್ನು ಮೆಚ್ಚಿಸಲಿಕ್ಕೆ, ದೇವರಿಗೆ ಸಂತೋಷ ಪಡೋ ವಿಷಯ ಅಂದರೆ, ಒಬ್ಬ ಪಾಪ ಮಾರ್ಗದಲ್ಲಿರುವ ಮನುಷ್ಯನಿಗೆ ನೀ ಸುವಾರ್ತೆ ಸಾರಿ ಅವನು ಸತ್ಯ ಮಾರ್ಗದಲ್ಲಿ ನಡೆಸಿದರೆ ಅದೇ ಪರಲೋಕದಲ್ಲಿ ಬಹಳ ಸಂತೋಷವಾಗಿರುತ್ತದೆ. ಹಲ್ಲೆಲೂಯಾ. ಅದರಿಂದ ಎಲ್ಲ ವಿಷಯದಲ್ಲಿಯೂ ನಮ್ಮ ಕರ್ತನಿಗೆ ಸಂತೋಷಪಡಿಸಬೇಕು. ಇಬ್ಬರಿಗಿಬ್ಬರು ಜಗಳ ಮಾಡಿಕೊಂಡ್ರೆ ಸ್ವರ್ಗ ಸಂತೋಷ ಆಗತ್ತಾ? ಯೋಚನೆ ಮಾಡಿ. ಸಂತೋಷ ಆಗತ್ತಾ? ಸಂತೋಷ ಆಗಲ್ಲ. ದೇವರ ವಾಕ್ಯ ಹೇಳಿದರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಮತ್ತೊಬ್ಬನು ತನಗಿಂತ ಶ್ರೇಷ್ಠರು ಎಂದೆಣಿಸಲಿ. ಎಲ್ಲರಿಗೂ ಒಂದಲ್ಲಂದರೆ ಒಂದು ವಿಶೇಷತೆ ಇರುತ್ತದೆ. ಎಲ್ಲರಿಗೂ ಒಂದಲ್ಲಂದರೆ ಒಂದು ವಿಶೇಷತೆ ಇರುತ್ತದೆ. ಹೀಗೆ ಕೆಲವರಿಗೆ ಚೆನ್ನಾಗಿ ಹಾಡಾಡಲಿಕ್ಕೆ ಬರುತ್ತದೆ, ಒಬ್ಬರಿಗೆ ಹಾಡಾಡಲಿಕ್ಕೆ ಬರುತ್ತದೆ ಅಂದರೆ ಅವರಿಗೆ ಹಾಡುವ ವಿಷಯದಲ್ಲಿ ಚೆನ್ನಾಗಿರುತ್ತದೆ. ಆದರೆ ಕೆಲವರಿಗೆ ಚೆನ್ನಾಗಿ ಭಾಷಣ ಮಾಡಲಿಕ್ಕೆ ಬರುತ್ತದೆ. ಹಲ್ಲೆಲೂಯಾ. ಕೆಲವರಿಗೆ ಚೆನ್ನಾಗಿ ಅಡಿಗೆ ಮಾಡಲಿಕ್ಕೆ ಬರುತ್ತದೆ. ಹಲ್ಲೆಲೂಯಾ. ಏನು ಬೇಡ, ಒಂದು ಒಳ್ಳೆಯ ರುಚಿಯಾದ ಟೀ ಮಾಡಬೇಕಂದ್ರೆ, ಟೀ ಬೇಕಾದ್ರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದರೆ ರುಚಿಯಾದ ಟೀ ಮಾಡಬೇಕಂದ್ರೂ ಅದು ಅರಿವಿರಬೇಕು. ಹಲ್ಲೆಲೂಯಾ. ಒಬ್ಬೊಬ್ಬರಿಗೆ ಒಂದೊಂದು ಜ್ಞಾನ ಅರಿವಿರುತ್ತದೆ. ಆವಾಗ ಒಬ್ಬರಿಗಿರೋದಲ್ಲ ಒಬ್ಬರಿಗೆ. ಈಗ ಈ ಪ್ಲಾಸ್ಟಿಂಗ್ ಕೆಲಸ ಮಾಡೋರು ನೋಡಿ, ಅದು ತೂಕಾಗಿ ಕರೆಕ್ಟಾಗಿ ಮಾಡಬೇಕಂದ್ರೆ ಅದಕ್ಕಂದ ಜ್ಞಾನ ಇರಬೇಕು. ಹಲ್ಲೆಲೂಯಾ. ಎಂದು ನಾನು ನಿಮಗೆ ಹೇಳ್ತೀನಿ, ಎಲ್ಲರೂ ಒಂದಲ್ಲಂದರೆ ಒಂದು ವಿಷಯಗಳಲ್ಲಿ ಶ್ರೇಷ್ಠರಾಗಿದ್ದಾರೆ. ಹಲ್ಲೆಲೂಯಾ. ಈಗ ನನಗಿರುವುದು ಇನ್ನೊಬ್ಬರಿಗಿಲ್ಲ ಅಂತ ಹೇಳಿಬಿಟ್ಟು ಅವರು ಕೇವಲ ಅಂತ ತಿಳ್ಕೊಳ್ಬಾರ್ದು. ನನಗಿರುವುದು ಇನ್ನೊಬ್ಬರಿಗೆ ಇಲ್ಲದಿರ್ಬೋದು, ಆದರೆ ನನಗಿಲ್ಲದಿರುವಂಥದ್ದು ಇನ್ನೊಬ್ಬರಲ್ಲಿ ಕಾಣಿಸುತ್ತದೆ. ಹಲ್ಲೆಲೂಯಾ. ಅದರಿಂದ ನೋಡಿ, ನಾವೇನು ಮಾಡಬೇಕು? ದೇವರನ್ನು ಸಂತೋಷಪಡಿಸಬೇಕಂದ್ರೆ ಮತ್ತೊಬ್ಬರನ್ನು ನಾವು ಪ್ರೀತಿಸಬೇಕು, ಅವರನ್ನು ಗೌರವಿಸಬೇಕು. ಹಲ್ಲೆಲೂಯಾ. ಎಲ್ಲ ವಿಷಯಗಳಲ್ಲಿಯೂ ದೇವರನ್ನು ಸಂತೋಷಪಡಿಸಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ನನ್ನ ಶಿಷ್ಯರುಗಳು ಎಂದು ಲೋಕಕ್ಕೆ ಗೊತ್ತಾಗುತ್ತದೆ. ನಾವು ಒಬ್ಬರಿಗೊಬ್ಬರು ಪ್ರೀತಿಸುವಾಗಲೇ ಲೋಕದಲ್ಲಿರುವ ಜನ ನೋಡಿಕೊಂಡಿರ್ತಾರೆ, ಪರವಾಗಿಲ್ಲ, ಈ ಕ್ರೈಸ್ತವರಿಗೂ ಎಷ್ಟು ಒಗ್ಗಟ್ಟು, ಅವರು ಎಷ್ಟು ಪ್ರೀತಿ, ಅವರೊಬ್ಬರನ್ನೊಬ್ಬರು ಬಿಟ್ಟು ಕೊಡಲ್ಲ ಅಂದ ಲೋಕದ ಜನ ನೋಡಿಕೊಂಡು ಹೇಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದರೆ ನಮ್ಮಲ್ಲಿ ಆ ಭಾವನೆ ಇದೆಯಾ? ನಮ್ಮಲ್ಲಿ ಇದೆಯಾ? ನೋಡಿ, ನಾನು ಯಾವಾಗಲೂ ಹೇಳೋದು, ಇವತ್ತು ಹೇಳ್ತೀನಿ, ಎಲ್ಲ ಮನುಷ್ಯರಿಗೂ ಮಿಸ್ಟೇಕ್ಗಳು ಬರಬಹುದು. ಮಿಸ್ಟೇಕ್ ಬಂದರೂ ನಾವೇನು ಮಾಡಬೇಕಾದ್ರೆ ಆ ಸಮಯದಲ್ಲಿ ಇದೇನಪ್ಪ ಹಿಂಗೆ ಮಾಡಿದೆ, ಏನಮ್ಮ ಹಿಂಗೆ ಮಾಡಿದೆ, ಇದು ಸರಿನಾ, ಇಲ್ಲ ನೀ ಮಾತಾಡಿದೆ ಸರಿನಾ, ನೀ ಮಾಡಿದೆ ಸರಿನಾ ಅಂತ ಮಾತು ಬರುತ್ತದೆ. ಅದು ಬಂದ ಮೇಲೆ ಅದನ್ನು ಬಿಡಬೇಕು. ಬರಬಹುದು, ಬರದೆ, ಒಂದು ವೇಳೆ ಬರದಿರೋದು ಒಳ್ಳೆಯದು, ಬರದಿರೋದು ಒಳ್ಳೆಯದು, ಮಿಸ್ಟೇಕ್ಗಳು ಬರದಿರೋದು ಒಳ್ಳೆಯದು. ಅಕಸ್ಮಾತ್ ಬಂದಿದೆ, ಬಂದರೆ ನಾವೇನು ಮಾಡಬೇಕು? ಅದನ್ನು ಬಿಡಬೇಕಂದೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಒಬ್ಬ ಮನುಷ್ಯನು ನಿಮ್ಮ ಹತ್ರ ತಪ್ಪು ಮಾಡಿ ಅವನು ಮತ್ತು ಪಶ್ಚಾತ್ತಾಪ ಪಟ್ಟಿದರೆ ಅವನನ್ನು ಕ್ಷಮಿಸಿರಿ. ಹಾಗೆ ಅವನು 70 ಸಾರಿಯೂ ತಪ್ಪು ಮಾಡಿ 70 ಸಾರಿಯೂ ಕ್ಷಮೆ ಕೇಳಿದರೆ ಅವನನ್ನು ಕ್ಷಮಿಸಿರಿ. ಹಲ್ಲೆಲೂಯಾ. ತಪ್ಪು ಮಾಡಿದರೆ ದೊಡ್ಡದಲ್ಲ, ಪಶ್ಚಾತ್ತಾಪ ಪಡೆದಿರುವುದೇ ದೊಡ್ಡದು. ಯಾಕಂದರೆ ಒಬ್ಬರು ಒಂದಲ್ಲಂದರೆ ಒಂದರಲ್ಲಿ ಮಿಸ್ಟೇಕು ಬರ್ತಾ ಇರ್ತದೆ. ಆದರೆ ಮಿಸ್ಟೇಕ್ ಮಾಡಿದರೂ ನಾನು ಮಿಸ್ಟೇಕ್ ಮಾಡೇ ಇಲ್ಲ, ನಾನು ಅದು ಒಪ್ಪೋದೇ ಇಲ್ಲ ಅಂತ ಹೇಳುವಾಗಲೇ ಅದು ತಪ್ಪಾಗೋದು. ತಪ್ಪು ಪಾಪ, ತಪ್ಪು ಎಂಬುದು ಮಿಸ್ಟೇಕ್ ಅಲ್ವಾ? ಅದು ಒಪ್ಪಿಕೊಳ್ಳದಿರುವಾಗೆ ಅದೇನಾಗ್ತಾ ಇದೆ? ಪಾಪ ಆಗ್ತಾ ಇದೆ. ತಪ್ಪು ಸಹಜ, ತಪ್ಪು ಒಪ್ಪಿಕೊಂಡಿದರೆ ಅದು ಡಿಲೇಟ್ ಆಗೋಯ್ತು, ಅಲ್ಲಿ ತಪ್ಪಿಲ್ಲ, ಪಾಪ ಇಲ್ಲ. ಆದರೆ ತಪ್ಪು ಒಪ್ಪಿಕೊಳ್ಳದಿರುವಾಗ ಅದೇನಾಗೋಯ್ತು? ಅದು ಸ್ಟ್ರಾಂಗ್ ಆಯಿತು, ಅದು ಪಾಪವಾಗೋಯ್ತು. ಹಲ್ಲೆಲೂಯಾ.
ಅಂದರೆ ನಾವೇನು ಮಾಡಬೇಕು? ಈಗ ನಮ್ಮ ಸಬ್ಜೆಕ್ಟ್ ಏನು? ಈಗ ಎಲ್ಲ ವಿಷಯದಲ್ಲಿ ದೇವರನ್ನು ಸಂತೋಷಪಡಿಸ್ಬೇಕು. ಹಾಗಾದರೆ ಒಬ್ಬರಲ್ಲಿ ಒಂದು ತಪ್ಪು ಬಂದಿತ್ತು. ತಪ್ಪು ಬರುವಾಗ ತಪ್ಪನ್ನು ಹೇಳಿರಿ, ಆ ತಪ್ಪು ತಿಳಿಸಿರಿ. ತಿಳಿಸಿದ ಮೇಲೆ ತಿಳಿಸುವ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತದೆ. ನನ್ನ ರೀತಿ ಆದರೆ ಅಲ್ಲೇ ಖಂಡಿಸುವಂಥ ರೀತಿ. ಆವಾಗ ಮುಖ ಕಣ್ಣು ಎಲ್ಲ ನೋಡಿದರೆ ಇನ್ನೀ ಮನುಷ್ಯನ ಹತ್ರ ಸಹವಾಸಕ್ಕೆ ಹೋಗಬಾರ್ದು ಅಂತ ಇರ್ಬೋದು. ಹಾಲೆಲೂಯ್ಯ. ಆದರೆ ಆನಂತರ ನಾವೇನು ಮಾಡಬೇಕು? ಹೋಗಲಿ ಬಿಡಿ, ಸರಿ, ಮಿಸ್ಟೇಕ್ಗಳು ಬರೋದು ಸಹಜ. ಏನೊಂದು ಮಾತು ಮಿಸ್ ಆಯಿತು, ಇಲ್ಲ ಯಾವುದೋ ಒಂದು ಕಾರ್ಯದ ಆಯಿತು ಅಂತ ಇರಬೇಕು. ಇವತ್ತು ನಾನು ನೀವು ಹೇಳಿದ ಮಾತು ಒಪ್ಕೊಳ್ಳಿಕ್ಕಾಗುತ್ತಾ ನಿಮಗೆ? ಆಗತ್ತಾ? ಇಲ್ಲ ಪಾಸ್ಟ್ರೇ, ಅವರು ಆವತ್ತು ಹಂಗೆ ಮಾಡಿದೆ, ಆವತ್ತಿಂದ ನನಗಾಗಲ್ಲ. ದೇವರು ಹೇಳಿದ್ದಾರೆ, ಹೊತ್ತು ಮುಳುಗಲಿಕ್ಕೆ ಮುಂಚೆ ಸಿಟ್ಟು ತೀರಲಿ ಇಂದ. ಹಾಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ ಸಹೋದರರು ಸಹೋದರಿನೋ ಮತ್ತು ದೊಡ್ಡವರು ಚಿಕ್ಕವರು ಅಣ್ಣ ತಮ್ಮವ್ರ ಮಧ್ಯದಲ್ಲಿ ಏನೋ ಬಂದರು, ನಾವೇನು ಮಾಡಬೇಕು? ಅದನ್ನು ಏನು ಮಾಡಬೇಕು? ಕ್ಷಮಿಸಬೇಕು. ಆದರೆ ಏನಾಗಿದೆಯೋ ಅದು ಹೇಳಿಕೊಳ್ಳಿ, ಹೇಳಿಬಿಟ್ಟು ಅದನ್ನು ಬಿಟ್ಟು ಬಿಡಿ. ಅದನ್ನೇ ಹೊರತು ಅದಿಟ್ಕೊಂಡಿರಬೇಡ. ಯಾಕಂದರೆ ಕರ್ತನಿಗೆ ಸಂತೋಷ ಆಗಬೇಕು. ನಮ್ಮ ವಿಷಯನೂ ಎಲ್ಲ ವಿಷಯದಲ್ಲಿ ದೇವರನ್ನು ಸಂತೋಷಪಡಿಸಬೇಕು. ನಾವು ಜಗಳ ಮಾಡಿಕೊಂಡಿರೋದು, ನಾವು ಮುನಿಸ್ಕೊಂಡಿರೋದು, ನಾವು ದುಃಖಪಟ್ಕೊಂಡಿರೋದು ದೇವರಿಗೆ ಸಂತೋಷ ಏನಾ? ನಾನು ಉದಾಹರಣೆ ಹೇಳ್ತೀನಿ. ಏಂಜಲು ಎಲಿಸಬೆತ್ತು ಇಬ್ಬರು ನಮಗೆ ಮಕ್ಕಳು. ಹೀಗೆ ಅವರಿಬ್ಬರೂ ಜಗಳ ಮಾಡಿಕೊಂಡಿರುವಾಗ ಈಗ ಒಬ್ಬರು ಪಕ್ಷ ಹಿಡಿದಿದ್ರೆ ಒಬ್ಬರಿಗೇನಾಗುತ್ತೆ? ಬೇಜಾರಾಗುತ್ತೆ ಅಲ್ವಾ? ನೋಡ್ರಿ, ಈಗ ಏಂಜಲ್ ಪಕ್ಷ ಹಿಡ್ಕೊಂಡ್ರು, ಸರಿ. ಯಾವಾಗ ಎಲಿಸಬೆತ್ ಏನು ಹೇಳ್ತಾರೆ? ನೋಡ್ರು, ಅಕ್ಕನ ಪಕ್ಷ ಹಿಡ್ಕೊಂಡ್ರು, ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಬರುತ್ತೆ. ಸರಿ, ಹಂಗಾರೆ ತಂಗಿ, ಅವಳು ಚಿಕ್ಕವಳು, ಅವಳ ಪಕ್ಷ ಹಿಡ್ಕೊಂಡ್ರೆ ನೋಡು, ಅವಳ ಪಕ್ಷ ಹಿಡ್ಕೊಂಡ್ರು, ನನ್ನ ಮೇಲೆ ಏನು ಪ್ರೀತಿ ಏನಿಲ್ಲ ಬರುತ್ತೆ. ಆವಾಗ ಅವರಿಬ್ಬರು ಚೆನ್ನಾಗಿದ್ದರೆ ನಮಗೆ ಸಮಾಧಾನ. ಅವರಿಬ್ಬರು ನನ್ನ ಮಕ್ಕಳಾಗಿದ್ದಾಗ. ಇದೇ ಥರ ದೇವರ ಮಕ್ಕಳು ನಾವೆಲ್ಲರೂ ಅಣ್ಣನ ತಮ್ಮಂದವರು ಅಕ್ಕ ತಂಗಿದವರು ಆಗಿರುವಾಗ ನಾವು ಸಂತೋಷವಾಗಿರುವುದು ಸ್ವರ್ಗಕ್ಕೆ ಸಂತೋಷ. ನಾವು ಬೇಜಾರಾಗಿರುವಾಗ ದೇವರಿಗೆ ಯಾರು ಬಿಡುವುದು ಯಾರು ಸೇರಿಸೋದು ದೇವರಿಗೆ ದುಃಖ. ಅದರಿಂದ ಎಲ್ಲ ವಿಷಯದಲ್ಲಿಯೂ ದೇವರನ್ನು ಸಂತೋಷಪಡಿಸು. ಸರಿ, ಎಷ್ಟು ವಿಷಯ ಆಯಿತು? 4. ಒಂದು ಸಾರಿ ಹೇಳಿ ನೋಡಿ, ಫಸ್ಟ್ ಹೇಳಿದ ಮರ್ತೋಬೇಡ. 1, ಸಕಲ ಆತ್ಮೀಕ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಬೇಕು. ಓಕೆ, 1. 2, ಎಲ್ಲ ವಿಷಯದಲ್ಲಿಯೂ ದೇವರ ಚಿತ್ತ ಹುಡುಕಬೇಕು. ಕೆಲದು ನಮಗೆ ಇಷ್ಟ ಆಗಲ್ಲ, ಆದರೂ ದೇವರ ಚಿತ್ತ ಆದರೆ ಅದಕ್ಕೆ ಒಪ್ಪಬೇಕು. ಓಕೆ. 3, ದೇವರಿಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು. 4, ಎಲ್ಲ ವಿಷಯದಲ್ಲಿ ದೇವರನ್ನು ಸಂತೋಷಪಡಿಸಬೇಕು. ಆಮೇಲೆ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ 5ನೇದು ಹೇಳ್ತಾ ಇದ್ದಾರೆ, ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುವರಾಗಿರಬೇಕು. ಸಕಲ ಸತ್ಕಾರ್ಯಗಳು ದೇವರು ಹೇಳ್ತಾರೆ, ಅವರ ಅಪೊಸ್ತಲರ ಕಾಲಗಳಲ್ಲಿ ಹೇಳ್ತಾರೆ, ಅವರು ಅತಿಥಿ ಸತ್ಕಾರ ಮಾಡುವರಾಗಿದ್ದರು. ಅತಿಥಿ ಸತ್ಕಾರ ಮಾಡುವುದು ದೇವ ಮಕ್ಕಳ ಒಂದು ಗುಣ, ಅದು ಸತ್ಕಾರ್ಯ. ಹಲ್ಲೆಲೂಯಾ. ಆಮೇಲೆ ವಿಧವಗಳನ್ನು ಅನಾಥರನ್ನು ಪರಾಂಬರಿಸುವುದು ಒಂದು ಸತ್ಕಾರ್ಯ. ಆಮೇಲೆ ಸ್ವಾಮಿ ಹೇಳ್ತಾರೆ, ನಿನ್ನ ಜೊತೆಯಲ್ಲಿ 1 ಮೈಲು ದೂರ ಬರಲಿಕ್ಕೆ ಹೇಳುವವರ ಜೊತೆಯಲ್ಲಿ 2 ಮೈಲು ಹೋಗು. ನಿನ್ನ ಮೇಲಂಗಿಯನ್ನು ಕೇಳುವವರಿಗೆ ನಿನ್ನ ಒಳಂಗಿಯನ್ನು ಕೂಡ ಕೊಡು. ಈ ರೀತಿಯಾದ ಸತ್ಕಾರ್ಯಗಳು ಮಾಡಬೇಕಂತೆ. ಹಲ್ಲೆಲೂಯಾ. ಈಗ ಹೇಳಿ, ಚರ್ಚಕ್ಕೆ ಬಂದು ಪ್ರಾರ್ಥನೆ ಮಾಡ್ತೀನಿ ಪಾಸ್ಟ್ರೆ, ಕಾಣಿಕೆ ಕೊಡ್ತೀನಿ ಪಾಸ್ಟ್ರೆ, ನೀವು ಹೇಳುವಾಗೆಲ್ಲ ಬರ್ತೀನಿ ಪಾಸ್ಟ್ರೆ, ಇಷ್ಟೇ ಸಾಕಾ? ಅದರಿಂದ ಮೇಲೆ ಬರಲಿಕ್ಕಿದೆ. ಆತ್ಮೀಕ ಜ್ಞಾನ, ಗ್ರಹಿಕೆ, ದೇವರ ಚಿತ್ತ, ದೇವರನ್ನು ಸಂತೋಷಪಡಿಸೋದು ಮತ್ತು ಅದನ್ನು ನಡೆದ ಥರ ನಡೆಯೋದು ಮತ್ತು ಸತ್ಕಾರ್ಯಗಳು ಮಾಡಬೇಕು. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆಯಲ್ಲಿ ಇನ್ನು ಹೊಸ ಒಡಂಬಡಿಕೆಯಲ್ಲೂ ವಿಧವಗಳನ್ನು ಅನಾಥರನ್ನು ಪರಾಂಬರಿಸುವುದು. ನಿಮಗೆ ಗೊತ್ತಿದೆ, ಅಪೊಸ್ತಲರ ಕಾಲದಲ್ಲಿ ಗ್ರೀಕ್ ಸ್ತ್ರೀಗಳು ಬಂದು ಹೇಳ್ತಾ ಇದ್ದಾರೆ, ನೋಡ್ರಿ, ಹೀಗೆ ಯಹೂದ್ಯರ ವಿಧವೆಯವರಿಗೆ ಹೆಚ್ಚಾಗಿ ಕೊಡ್ತಾರೆ, ನಾವು ಗ್ರೀಕರು ನಮಗೆ ಕಮ್ಮಿ ಕೊಡ್ತಾರೆ, ಇಲ್ಲಿ ಸರಿಯಾಗಿ ಊಟವಾಗ್ತಾ ಇಲ್ಲ ಅಂತ ಹೇಳಿದರು.
ಹಾಲೆಲೂಯಾ. ಅಲ್ಲಿ ವಿಧವಗಳು, ಅನಾಥರು, ಈಗ ದಿಕ್ಕಿಲ್ಲದವ್ರನ್ನೆಲ್ಲ ಸಭೆಯಲ್ಲಿ ಪೋಷಿಸ್ತಾ ಇದ್ದರು. ಹಾಲೆಲೂಯಾ. ಸಭೆಯಲ್ಲಿ ಪೋಷಿಸ್ತಾ ಇದ್ದರು. ಆವಾಗ ಪೇತ್ರನ ಅಪೊಸ್ತಲನು ಅವರು ಅಪೊಸ್ತಲೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿ, ಹಂಗೆ ಆದರೆ ನೀವು ವಿಧವೆಗಳನ್ನು ಪೋಷಿಸೋದೇ ಬೇಡ. ಏನು ಹೇಳಿದರು? ಪವಿತ್ರಾತ್ಮ ಜ್ಞಾನವುಳ್ಳ, ಪವಿತ್ರಾತ್ಮ ಪ್ರೇರಿತರಾದ, ದೈವ ಭಕ್ತಿಯುಳ್ಳ ಕೆಲವರನ್ನು ಅದಕ್ಕೆ ನಾವು ನೇಮಿಸಿ ಬಿಡೋಣ ಅಂತ ಹೇಳಿದರು. ಹಾಗೆ ಫಿಲಿಪ್ಪನು ಮತ್ತು ಸ್ತೆಫಾನು ಇರುವ ಪರ್ಗಮನು ಇರುವ 7 ಜನರನ್ನು ಆಯ್ಕೆ ಮಾಡಿದರು. ನೋಡಿ, ಈ ಸಭೆಯಲ್ಲಿ ಕೂಡ ನಾವು ಸತ್ಕಾರ್ಯ ಮಾಡುವರಾಗಿರಬೇಕು. ಹೀಗೆ ನಾವು ಬಡ ಜನರಿಗೆ ಊಟ ಕೊಡ್ತಾ ಇದೆ, ಅಲ್ಲಿ ಬೀದಿಯಲ್ಲಿ ಇರುವಂಥವರಿಗೆ ಊಟ ಕೊಡ್ತಾ ಇದೆ, ಅಲ್ಲಿಯೂ ಅನೇಕರು ಬಂದು ನೀವು ಅಡಿಗೆ ಮಾಡಿ ಕೊಡ್ತಾ ಇದೆ. ಕೆಲವರೆಲ್ಲ ಒಂದೊಂದು ಸಮಯದಲ್ಲಿ ಅದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಇದು ಸತ್ಕಾರ್ಯವಾಗಿದೆ. ಹಾಲೆಲೂಯಾ. ಅದೇ ಥರ ಸಭೆಯಲ್ಲಿ ಕೊರತೆ ಇರುವವರ ಬಗ್ಗೆ ನಮಗೊಂದು ಅರಿವಿರಬೇಕು. ಅದಕ್ಕಾಗಿ ಪ್ರೇಯರ್ಸಲ್ಲು ಯಾರು ಅವರು ರೋಗಾವಸ್ಥೆಯಲ್ಲಿದೆಯಾ ಅವರಿಗೋಸ್ಕರ ಆ ಪ್ರೇಯರ್ಸಲ್ಲಿರುವವರು ಅವರಿಗಾಗಿ ಪ್ರಾರ್ಥಿಸಬೇಕು, ಅವರನ್ನು ಬಲಪಡಿಸಬೇಕು. ಪ್ರತಿಯೊಂದು ಪ್ರೇಯರ್ಸಲ್ಲಿ ಇರುವವರಿಗೆ ಒಂದು ಕೊರತೆ ಏನಿದೆ ಅಂತ ತಿಳ್ಕೊಂಡು ಅವರದ್ದು ಅಗತ್ಯ ಏನು ಅಂತ ತಿಳ್ಕೊಂಡು ಅದನ್ನು ಪರಾಮರಿಸೋದು. ಇದು ಏನಾಗಿದೆ? ಸತ್ಕಾರ್ಯವಾಗಿದೆ. ನಾನು ಚೆನ್ನಾಗಿದ್ದೀನಪ್ಪ, ಯಾರಾದರೂ ಹೆಂಗಾದರೂ ಇರಿ, ನನಗೇನು ಗೊತ್ತಿಲ್ಲ ಅಂದಲ್ಲಿ ಇರಬಾರ್ದು. ನಾವು ಮತ್ತೊಬ್ಬರದ್ದು ಪರಿಸ್ಥಿತಿಗಳು ಅರ್ಥ ಮಾಡಿಕೊಳ್ಳುವ ಒಂದು ಸ್ಥಿತಿಯಲ್ಲಿ ಇರಬೇಕು. ಒಂದು ಗ್ರಾಮದಲ್ಲಿ ಒಂದು ಸತ್ಕಾರ್ಯ, ಈಗ ನಾವು ನಮ್ಮವ್ರಿಗೂ ಮಾತ್ರ ಅಲ್ಲ, ಗ್ರಾಮದಲ್ಲಿ ಒಬ್ಬರಿಗೆ ಒಂದು ಅಗತ್ಯ ಇರುವಾಗ ನಾವು ಸಭೆಯಾಗಿ ಸ್ಪಂದಿಸಲಿಕ್ಕೆ ತಯಾರಿರಬೇಕು. ಮೊನ್ನೆ ಕ್ರಿಸ್ಮಸ್ಗೆ ಹೇಳಿದೆ, ನಿಮಗೆ ಯಾರಾದರೂ ಗೊತ್ತಿರೋರು ಒಂದು ಒಳ್ಳೆಯ ಒಂದು ಬಟ್ಟೆ ಹಾಕ್ಕೊಳ್ಳಿಕ್ಕೆ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋರು ಇದ್ದರೆ ಹೇಳಿರಿ, ಸಭೆಯಿಂದ ಮಾಡೋಣ ಅಂತ ಹೇಳಿದರು. ಹಾಲೆಲೂಯಾ. ನಿಮ್ಮ ಗ್ರಾಮದಲ್ಲಿ ಮೋರಿ ಎಲ್ಲ ಕಸ ಕಟ್ಟಿ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ, ನೀವೊಂದು ಸೇವನ ವಾರ ಮಾಡಬೇಕು. ನಮ್ಮ ಮನೆ ಮುಂದೆ ಎಲ್ಲ ಮೋರಿ ಎಲ್ಲ ಕಸ ಕಟ್ಟಿ ಎಲ್ಲ ತುಂಬಿದೆ, ಸರಿ ಒಂದು ಕ್ಲೀನ್ ಮಾಡಿಬಿಡೋಣ. ಇಲ್ಲಿದ್ದೀರಾ? ಇದು ಸತ್ಕಾರ್ಯವಾಗಿದೆ. ನಾವು ಮಾಡಿ ತೋರಿಸ್ಬೇಕು. ಹಾಲೆಲೂಯಾ. ನಾವು ಮಾಡಿ ತೋರಿಸ್ಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ನಾವು ಏನು ಮಾಡಬೇಕು ಮಕ್ಕಳೇ? ಎಲ್ಲ ವಿಷಯದಲ್ಲಿ ಸತ್ಕಾರ್ಯಗಳು ಮಾಡುವರಾಗಿರಬೇಕು. ಕುಟುಂಬದಲ್ಲಿಯೂ, ಸಭೆಯಲ್ಲಿಯೂ, ಸಮಾಜದಲ್ಲಿಯೂ ಸತ್ಕಾರ್ಯಗಳು ಮಾಡುವರಾಗಿರಬೇಕು. ಆಮೇಲೆ ದೇವಜ್ಞಾನದಿಂದ ಅಭಿವೃದ್ಧಿಯಾಗುತ್ತಿರಬೇಕೆಂತಲೂ ಆತನ ಮಹಿಮಾಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ. ಆಮೇನ್. ನೋಡಿ, ನೆಕ್ಸ್ಟು ಈಗ ಇಷ್ಟೆಲ್ಲ ನಾವು ನೋಡಿ ಸಾಮಾನ್ಯವಾದ ವಿಷಯ ಹೇಳಿದ ಮೇಲೆ ಇನ್ನೂ ಸ್ವಲ್ಪ ಸೀರಿಯಸ್ ಆದ ವಿಷಯ ಹೇಳ್ತಾ ಇದ್ದಾರೆ. ಪೌಳಪ್ಪಸ್ತನು ಜೈಲಲ್ಲಿದ್ದುಕೊಂಡು ಬರೆದು ಕೊಡ್ತಾ ಇದೆ. ಇನ್ನೂ ಸ್ವಲ್ಪ ಸೀರಿಯಸ್ ಆಗಬೇಕು. ಒಂದು ಆತ್ಮೀಗ ಜ್ಞಾನ, ಆತ್ಮೀಗ ಗ್ರಹಿಕೆ ಮತ್ತು ಕ್ರಿಸ್ತನ ನಡೆದ ಥರ ನಡೆಯಬೇಕು, ಕ್ರಿಸ್ತನ ಚಿತ್ತ ಪ್ರಕಾರ ನಡೆಯಬೇಕು ಮತ್ತು ಸತ್ಕಾರ್ಯಗಳು ಮಾಡಬೇಕು, ಅದನ್ನು ಸಂತೋಷಪಡಿಸಬೇಕು. ಮತ್ತೆ ಆತ್ಮೀಗ ಜ್ಞಾನದಿಂದ ತುಂಬಿ ಆತನ ಮಹಿಮಾ ಶಕ್ತಿಯಿಂದ ಪರಿಪೂರ್ಣ ಬಲಿಷ್ಠರಾಗಬೇಕು. ಇಲ್ಲಿದ್ದೀರಾ? ಈಗ ಬಲಿಷ್ಠರಾಗಲಿಕ್ಕೆ ಜಿಮ್ ಇದೆ, ಸರಿ. ದೆವ್ವ ರೇಗುತ್ತಾ ಇದೆ. ದೆವ್ವದ ಮುಂದೆ ಹೋಗಿ ಚೆಸ್ಟ್ ಹಿಡಿದು ತೋರಿಸಿದ್ರೆ ದೆವ್ವ ಹೋಗುತ್ತಾ? ಹಾಲೆಲೂಯಾ. ದೆವ್ವ ಹೋಗಲ್ಲ. ಹಾಲೆಲೂಯಾ. ಆದರೆ ಆತ್ಮಶಕ್ತಿ ತುಂಬಿದರೆ, ಆತ್ಮಶಕ್ತಿಯಲ್ಲಿ ಬಲಿಷ್ಠರಾಗಿದ್ದಾರೆ, ದುರಾತ್ಮ ಶಕ್ತಿಗಳೇ ಸುಮ್ಮನೆ ಬಿಟ್ಟು ಹೋಗು ಅಂತ ಹೇಳಿದರೆ ಅವುಗಳು ಬಿಟ್ಟು ತೊಲಗಿ ಹೋಗುತ್ತದೆ. ನೀವು ಆತ್ಮಜ್ಞಾನದಿಂದ ಹೊಂದಿದವರಾಗಿ ದೈವ ಶಕ್ತಿಯಲ್ಲಿ ಪರಿಪೂರ್ಣ ಬಲಿಷ್ಠರಾಗಬೇಕು. ರೋಗಿಗಳನ್ನು ಸ್ವಸ್ಥ ಮಾಡುವ, ದೆವ್ವಗಳನ್ನು ಬಿಡಿಸುವ ವರ ಕೊಟ್ಟಿದ್ದಾರೆ. ಸಭೆಯ ಮಕ್ಕಳಿರ ನಾವು ಸಭೆಗೆ ಬಂದು ಏನೋ ಒಂದು ಸ್ವಲ್ಪ ಹಾಡಾಡಿ, ಸ್ವಲ್ಪ ಪ್ರಾರ್ಥನೆ ಮಾಡಿ, ಏನೋ ಒಂದು ಸ್ವಲ್ಪ ಕೇಳಿಕೊಂಡು ಹೋಗಿದ್ರೆ ನಮ್ಮ ಕ್ರೈಸ್ತವ ಜೀವನ ಏನೂ ಆಗಿಲ್ಲ. ಕ್ರೈಸ್ತವ ಜೀವನದಲ್ಲಿ ಫಸ್ಟ್ ಹೇಳಿದ ದೈವ ಸ್ವಭಾವಗಳು, ದೈವ ಗುಣಗಳು, ಅದರೊಂದಿಗೆ ದೈವ ಶಕ್ತಿಯು.
ಇದು ಯಾರು ಮಾಡಬೇಕು? ಸೇವಕರು ತಾನೆ. ಪಾಸ್ಟ್ರೇ, ನಿಮ್ಮನ್ನು ಸೇವೆಗೆ ದೇವರು ಕರೆದಿದ್ದಾರೆ, ನಿಮ್ದು ಇದೇ ಡ್ಯೂಟಿ, ನೀವು ಇದು ಮಾಡಿ. ಹೌದಾ? ಹೌದಾ? ನಮ್ಮೆಲ್ಲರನ್ನು ಶಿಷ್ಯರನ್ನಾಗಿ ಕರೆದಿದ್ದಾರೆ. ದೇವ್ರದ್ದು ನೋಡಿ ಎಷ್ಟು ಒಳ್ಳೆ ಮನಸ್ಸು ನೋಡಿ. ದೇವರು ನಾನು ಮಾತ್ರ ಮಾಡ್ತೇನೆ ಎಂದಲ್ಲ, ದೇವರು ಎಲ್ಲರಿಗೂ ಹೇಳಿದ್ದಾರೆ, ನೀವೆಲ್ಲರೂ ಪವಿತ್ರಾತ್ಮ ಬಲ ಹೊಂದಿ ಬಲಿಷ್ಠರಾಗು, ರೋಗಿಗಳನ್ನು ಸ್ವಸ್ಥ ಮಾಡು, ದೆವ್ವಗಳನ್ನು ಬಿಡಿಸು, ದೇವರ ರಾಜ್ಯವನ್ನು ಸಾರಿ ಹೇಳು. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಕೈಯಿಂದ ಅದ್ಭುತಗಳು ಮಹತ್ಕಾರ್ಯಗಳು ಆಗಬೇಕು. ನೀವು ಒಂದು ವೇಳೆ ಸುವಾರ್ತೆ ಸಾರಿ ಒಂದು ವೇಳೆ ಕೆಲವರು ಅದು ಒಪ್ಪಲ್ಲ, ಅಂಗೀಕರಿಸಲ್ಲ. ಆದರೆ ನಿಮ್ಮ ಮೂಲಕ ಅದ್ಭುತಗಳು ಮಹತ್ಕಾರ್ಯಗಳು ನಡೆದಿದ್ದರೆ ಅವರು ನಂಬುತ್ತಾರೆ. ಅದಕ್ಕೆ ನಮಗೆ ಎಂದ ಬಲ ಬೇಕು? ಶರೀರ ಬಲಕ್ಕಿಂತ ಆತ್ಮಬಲ ಹೊಂದಿಕೊಳ್ಳಬೇಕು. ಆತ್ಮಬಲ ಹೆಂಗೆ ಹೊಂದಿಕೊಳ್ಳೋದು? ಪವಿತ್ರಾತ್ಮ ಶಕ್ತಿಯಿಂದ ಪರಿಪೂರ್ಣ ಬಲವನ್ನು ಹೊಂದಿ ಬಲಿಷ್ಠರಾಗು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕಾಗಿ ನೀವು ಏನು ಸಿಕ್ಕಿಲ್ಲ ಅಂದರೂ ಇದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಆತ್ಮಶಕ್ತಿಯಿಂದ ತುಂಬಿಸು, ಆತ್ಮ ಬಲದಿಂದ ತುಂಬಿಸು, ಆತ್ಮನ ಚೈತನ್ಯದಿಂದ ತುಂಬಿಸು. ಆ ಆತ್ಮಶಕ್ತಿಯಿಂದ ನಾನು ಹೋಗುವ ಸ್ಥಳದಲ್ಲಿ ದೇವರ ರೋಗಿಗಳು ಸೌಖ್ಯ ಆಗಬೇಕು, ದೆವ್ವಗಳು ಬಿಟ್ಟೋಗಬೇಕು, ದುರಾತ್ಮ ಪೀಡಿತರು ಬಿಡುಗಡೆಯಾಗಬೇಕು, ಕತ್ತಲೆಗಳು ನೀಗಬೇಕು, ಅಂಧಕಾರ ಶಕ್ತಿಗಳು ನೀಗಬೇಕು, ಕರ್ತನ ನಾಮ ಮಹಿಮೆಯಾಗಬೇಕು. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮಿಂದ ಎದುರು ನೋಡ್ತಾ ಇದ್ದಾರೆ. ದಯವಿಟ್ಟು ಈ ವಿಷಯದಲ್ಲಿ ಮತ್ತು ನಾನು ಹೇಳ್ತೀನಿ, ದಯವಿಟ್ಟು ನೀ ಆತ್ಮಶಕ್ತಿ ಹೊಂದಿದರೆ ಬಾಕಿ ಎಲ್ಲ ಕೆಲಸ ಆಯಿತು ಅಂತ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಆಮೇಲೆ ಲಾಸ್ಟ್ ಇನ್ನು 2 ಇದೆ. ಆಮೇಲೆ ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಆನಂದ ಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂತಲೂ. ಆಮೇನ್, ಆಮೇನ್. ನೋಡಿ ಲಾಸ್ಟ್ ಹೇಳ್ತಾರೆ, ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘ ಶಾಂತಿಯನ್ನು. ಪ್ಲೀಸ್ ಗಮನಿಸಿ, ನಾವು ನಂಬಿದೆ, ದೇವರಲ್ಲಿ ವಿಶ್ವಾಸ ಇಟ್ಟಿದೆ, ದೇವರ ಕಡೆಗೆ ಬಂದ ಅನಂತರ ದಿನಗಳಲ್ಲಿ ಭಕ್ತಿಯಲ್ಲಿ ನಡೆದಿರುವಂಥ ನಮ್ಮ ಜೀವನಗಳಲ್ಲಿ ಯಾವುದಾದರೂ ಶೋಧನೆಗಳು ಬರುವಾಗಲೂ ನಾವು ಅದನ್ನು ತಾಳಿಕೊಳ್ಳುವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆಗೆ ಒಪ್ಪಿಸಿಕೊಟ್ಟವರು, ಸೇವೆ ಮಾಡುವವರು ಮತ್ತು ಎಲ್ಲ ಕಾರ್ಯಗಳಲ್ಲಿಯೂ ಭಾಗವಹಿಸುವವರು ಆಗಿದ್ದರು ನಮಗೇನಾದರೂ ತಾಳ್ಮೆ ಬೇಕಂತೆ. ಹಲ್ಲೆಲೂಯಾ. ಮಕ್ಕಳಿಗೆ ಹಾಲು ಕೊಡಿಸು ಸಾಕಲಿಕ್ಕಾಗತ್ತಾ? ಇಲ್ಲಿದ್ದೀರಾ? ಹಲ್ಲೆಲೂಯಾ. ಅದು ದೇವರು ಸೃಷ್ಟಿಯಲ್ಲಿ ಹಂಗೆ ಇಟ್ಟಿದೆ. ಆದರೆ ಈ ಸಹೋದರಿಯರನ್ನು ನೋಡಿ, ದೇವರು ಆ ವರದೊಂದಿಗೆ ಅವರನ್ನು ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಹೀಗೆ ನೋಡಿ, ತಾಳ್ಮೆ ಎಂಬುದು ಸಹೋದರಿಯವರಿಗೆ ದೇವರೊಂದು ಬಹಳವಾದ ತಾಳ್ಮೆ ಕೊಟ್ಟಿದೆ. ಅಮ್ಮಗೆ ಇರುವಂಥ ತಾಳ್ಮೆ ಎಷ್ಟು! ಏನೇ ಬಂದರೂ ಏನು ಕೇಳ್ದು, ಅಮ್ಮ ಅದೆಲ್ಲಿಟ್ಟಿದ್ಯಮ್ಮ, ಕಾಣಿಸ್ತಾ ಇಲ್ಲ. ಹೌದಲ್ಲ? ಪೆನ್ಸಿಲ್ ಕಾಣಿಸಿಲ್ಲಂದ್ರು ಅಮ್ಮ ಹುಡುಕಿ ಕೊಡಬೇಕು, ಬಾಗು ಕಾಣಿಸಿಲ್ಲಂದ್ರು ಅಮ್ಮ ಕೊಡಬೇಕು. ಅರ್ಧ ದೂರ ಹೋಗಿ ಅಮ್ಮ ನೋಟ್ಬುಕ್ ಎತ್ತಿಲ್ಲಮ್ಮ, ಪಾಪ ಅಮ್ಮ ಓಡಬೇಕು, ಗಾಡಿ ಬರುವಷ್ಟಕ್ಕೆ ವಾನ್ ಮಿಸ್ ಆಗಬಾರ್ದು ಅಂತ. ಹಲ್ಲೆಲೂಯಾ. ಆವಾಗ ಅಪ್ಪ ಇದ್ಕೊಂಡು ಒಂದು ಟೀ ಮಾಡಿ ಕೊಡ್ತೀರಾ? ಸರಿ, ಅಪ್ಪನಿಗೆ ಟೀ ಕೊಡಬೇಕು, ಮಕ್ಕಳಿಗೆ ಟಿಫಿನ್ ಕೊಡಬೇಕು. ಆಮೇಲೆ ಹಂಗಿರುವಾಗ ನೀ ಅಜ್ಜಿ ತಾತವರು ಯಾರಾದರೂ ಇದ್ದರೆ, ಹಲ್ಲೆಲೂಯಾ. ಸಹೋದರಿಯವರೇ, ನೀವು ಧನ್ಯರು. ಆದರೂ ಪಾಪ ಕೆಲ ಸಮಯ ಅವರು ತಾಳ್ಮೆ ತಪ್ಪುತ್ತದೆ, ನಾವು ಸಹಿಸಬೇಕು. ಹಲ್ಲೆಲೂಯಾ. ಎಲ್ಲ ನೋಡಬೇಕಲ್ಲ, ದೇವರಿಗೆ ಮಹಿಮೆಯಾಗಲಿ. ಆದರೆ ಸಹೋದರರೇ, ಎಲ್ಲರಿಗೂ ದೇವರು ಹೇಳ್ತಾರೆ ಆನಂದಪೂರ್ವಕವಾದ ತಾಳ್ಮೆ ಅಂದರೆ, ಆ ತಾಳ್ಮೆಯಲ್ಲಿ ಒಂದು ಆನಂದ ಬರಬೇಕಂತೆ. ಹಲ್ಲೆಲೂಯಾ. ಯೋಬನ ಪತ್ನಿ ಒಂದು ಸಮಯ ಪಾಪ ತಾಳ್ಮೆ ತಪ್ಪೋಯಿತು.
ಯೋಬನಿಗೆ ಬಹಳ ಕಷ್ಟ ಬಂದು ಹಾಗೆ ಪರಿಸ್ಥಿತಿ ವಿಪರೀತವಾಗುವಾಗ ಯೋಬನ ಪತ್ನಿ ಒಂದು ಮಾತು ಹೇಳಿದರು, ಇಷ್ಟೆಲ್ಲ ಬಂದರು ನೀನು ಇನ್ನೂ ಆ ದೇವರ ಭಕ್ತಿ ಹಿಡ್ಕೊಂಡು ನಿಂದಿದ್ದೀರಾ, ಆ ದೇವರನ್ನು ದೂಷಿಸಿ ಹೋಗಿ ಸಾಯಬಾರ್ದ ಅಂತ ಕೇಳಿದ್ರು. ಪಾಪ ತಾಳ್ಮೆ ತಪ್ಪೋಗಿದ್ದಕ್ಕೆ. ಹಾಲೆಲೂಯ. ಆವಾಗ ಯೋಬನೊಂದು ಮಾತು ಹೇಳ್ತೀರಾ? ಯೋಬನ್ ಹೇಳ್ತಾರೆ, ಎಷ್ಟೋ ಒಳ್ಳೆಯದು ದೇವರಿಂದ ಹೊಂದಿಕೊಂಡಿದೆ, ಈಗ ಸ್ವಲ್ಪ ಕಷ್ಟ ಬಂದಿದ್ದು ಹೊಂದಿಕೊಳ್ಳಬಾರದಾ? ಹಾಲೆಲೂಯ. ಯಾಕಂದರೆ ಅದೇ ಆನಂದಪೂರ್ವವಾದ ತಾಳ್ಮೆ. ಆದರೆ ನಮಗೆ ಆ ತಾಳ್ಮೆ ಇದೆಯಾ? ಯೋಚನೆ ಮಾಡಿ. ಕೆಲ ಸಮಯ ನಾವು ಇಷ್ಟೆಲ್ಲ ಭಕ್ತಿಯಲ್ಲಿ ನಡ್ಕೊಂಡು, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ, ಇಷ್ಟೆಲ್ಲ ದೇವರ ಆಲಯಕ್ಕಾಗಿ ಮಾಡಿ, ಆದರೂ ದೇವರು ನನಗೆ ಇದೇ ಕಷ್ಟನೇ ಕೊಟ್ಟ, ದೇವರಿಗೆ ಕಣ್ಣಿದೆಯಾ, ದೇವರಿಗೆ ಮೂಗಿದೆಯಾ ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥನೆಗೆ ಬರೋದೇ ಇಲ್ಲ, ನಾನು ಪ್ರೇಯರ್ ಮಾಡೋದೇ ಇಲ್ಲ ಅಂತ ಹೇಳ್ತೀರಾ? ಹಾಲೆಲೂಯ. ಪೌಳ ಶೀಲರನ್ನು ಸುವಾರ್ತೆಗೆ ಹೋಗುವಾಗ ಹೊಡೆದಿದ್ದು ಸಾಲದು, ಗಾಯ ಆಗೋಯ್ತು. ಗಾಯ ಆಗೋಷ್ಟು ಹೊಡೆದು ಬಿಟ್ಟು ಅವರನ್ನು ಜೈಲಕ್ಕೂ ಹಾಕಿಬಿಟ್ರು. ನೀವು ಹೊಡೆದು ಬಿಟ್ಟು ಮನೆಗಾದರೂ ಕಳಿಸಿದ್ರೆ ಪರವಾಗಿಲ್ಲ, ಹೊಡೆದಿದ್ರು, ಗಾಯ ಆಯಿತು, ಮತ್ತೆ ಜೈಲಕ್ಕೂ ಹಾಕಿದ್ರು. ಜೈಲಲ್ಲಿ ಇದ್ದುಕೊಂಡು ಪೌಳ ಶೀಲನು ಇದ್ದುಕೊಂಡು, ಈ ದೇವರಿಗೆ ಸೇವೆ ಮಾಡಿ ಏನು ಪ್ರಯೋಜನ, ನಾವು ಸುವಾರ್ತೆಗೆ ಹೋಗಿದೆ, ಈ ದೇವರಿಗೆ ಗೊತ್ತಿಲ್ವ, ಅವರು ಅಷ್ಟು ಹೊಡೆದ್ರು ಸಾಲದು, ಗಾಯ ಆಗೋಯ್ತು, ಗಾಯ ಆದರೂ ಸಾಲದು, ಜೈಲಿಗೆ ಇದ್ಕೊಂಡು ಎಲ್ಲಿದ್ದೀರಾ ನೀನು ಹೇಳಿದ್ದೀರಾ? ಅವರು ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನೇ, ಸಾಕು ಇಲ್ಲ ತಾಳ್ಮೆ ತಪ್ಪುತ್ತದೆ, ಇಲ್ಲಂದ್ರೆ ನಿಮ್ಮ ತಾಳ್ಮೆ ತಪ್ಪುತ್ತದೆ. ಹಾಲೆಲೂಯ್ಯ. ದೇವರಿಗೆ ಸ್ತೋತ್ರ. ಆನಂದಪೂರ್ವವಾದ ತಾಳ್ಮೆ. ಹಾಲೆಲೂಯ್ಯ. ದೇವರಿಗೆ ಸ್ತೋತ್ರವಾಗಲಿ. ಒಂದು ಕಷ್ಟ ತಮಾಷೆ ಅಲ್ಲ, ಸೀರಿಯಸ್ ಆಗಿ ತಗೊಳ್ಳಿ. ನಾವು ಎಲ್ಲ ವಿಷಯದಲ್ಲಿ ಚೆನ್ನಾಗಿರುವಾಗ ಒಂದು ಕಷ್ಟ ಬರುವಾಗ ನಾನು ನಿಮಗೆ ಹೇಳ್ತೀನಿ, ಇದು ಕೃಪೆನೇ, ಇದು ಕೃಪೆ. ಆಕ್ಸಿಡೆಂಟ್ ಆಗಿ ಸಿಸ್ಟರ್ನ ಆಂಬುಲೆನ್ಸಲ್ಲಿ ತೆಗೆದುಕೊಂಡು ಬರುವಾಗ ಆಂಬುಲೆನ್ಸಲ್ಲಿ ಇದ್ದುಕೊಂಡು ಪ್ರಾರಂಭದಲ್ಲಿ ಸಿಸ್ಟರ್ ಮಾತಾಡ್ತಾ ಇರಲಿಲ್ಲ, ಆಮೇಲೆ ಸ್ವಲ್ಪ ಮಾತಾಡೋದು. ಆವಾಗ ಆ ಆಂಬುಲೆನ್ಸದು ಸ್ಟ್ರೆಚ್ಚರಲ್ಲಿ ಮಲಗಿರುವಾಗ ಆ ರಕ್ತ ಇಲ್ಲಿಂದ ಹರಿದು ಆ ಸ್ಟ್ರೆಚ್ಚರಲ್ಲಿ ಆ ಸೈಡಲ್ಲಿ ಹರಿತಾ ಇದೆ. ಇರುವ ಬಟ್ಟೆಯಲ್ಲಿ ಎಲ್ಲ ಹತ್ತಿ ಬಿಡೋದು, ಆ ಬಟ್ಟೆನೂ ನನಿಯೋದು. ಆ ಬಟ್ಟೆ ನನೀತಾ ಇದೆ, ಆವಾಗ ಇದು ರಕ್ತ ಹರಿತಾ ಇದೆ. ಇವರು ಏನೇನೋ ಇವರು ಮಾತಾಡೋದು, ಒಂದಕ್ಕೊಂದು ಸಂಬಂಧ ಇಲ್ಲದ ಮಾತುಗಳು. ಅದರ ಮಧ್ಯದಲ್ಲಿ ಪ್ರೀತಿಸುವೆ ಯೇಸು ರಾಜ, ನಿಮ್ಮನ್ನೇ ಪ್ರೀತಿಸುವೆ, ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು. ನಾನೀ ಮಾತು ದೇವರ ಮೇಲೆ ಪ್ರೀತಿಯಲ್ಲಿ ಹೇಳಿದೆ. ಹಾಲೆಲೂಯ್ಯ. ಆ ಸತ್ರು ಸ್ತೋತ್ರ ಅಂತ ಹೇಳಿದಕ್ಕೆ ದೇವರು ಬದುಕಿಸಿ ಕೊಟ್ಟಿದ್ದು. ಅಬ್ರಹಾಮನ ಯಜ್ಞವೇದಿಯಲ್ಲಿ ಮಲಗಿಸಿದ ಮೇಲೆ ದೇವರು ಹೇಳಿದರು, ಬಾಲಕನ ಮೇಲೆ ಕೈ ಹಾಕಬೇಡ. ಯಾಕೆ ದೇವರೇ, ನಾನು ಕೊಟ್ಟ ಹೆಂಡತಿಯನ್ನು ನೀನು ಹಿಂಗೆ ಮಾಡಿಬಿಟ್ಟಿದೆಯಾ ಅಂತ ಹೇಳಿಬಿಟ್ಟು ಗುಣಗುಟ್ಟಿದ್ರೆ ಒಂದು ವೇಳೆ ದೇವರು ಕೊಡ್ತಾ ಇರಲಿಲ್ಲ. ಅಂದ ಮಕ್ಕಳೇ, ತಮಾಷೆ ಅಲ್ಲ, ಹೇಳೋದು ಸುಲಭ, ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ಮಕ್ಕಳೇ ನಮಗೆ ತಾಳ್ಮೆ ಬರಲಿ. ಆ ತಾಳ್ಮೆ ಹೆಂಗೆ ಅಂದರೆ ಆನಂದಪೂರ್ವಕವಾದ ತಾಳ್ಮೆ. ಆವಾಗಲೂ ನನಗೆ ಅಳು ಬಂದಿಲ್ಲ, ನನ್ನ ಗಟ್ಟಿ ಹಿಡ್ಕೊಂಡು ನಂದೆ. ಮಾರನೇ ದಿವಸ ಅಮ್ಮಚ್ಚಿ ಬಂದು ಅಮ್ಮಚ್ಚಿ ಒಂದು ಮಾತು ಕೇಳಿದ್ರು, ಮಕ್ಕಳೆಲ್ಲಿ ಇದ್ದೀರಾ ಮಗನೇ ಅಂತ ಕೇಳಿದ್ರು. ಎಲ್ಲಿ ನನಗೆ ಗೊತ್ತಿಲ್ಲ, ಮಕ್ಕಳೆಲ್ಲಿ ಅಂತ ಕೇಳುವಾಗ ನನಗೆ ಅಳು ಬಂದು ಅಮ್ಮಚ್ಚಿ ಕೈ ಗಟ್ಟಿ ಹಿಡ್ಕೊಂಡು ಹತ್ಕೊಂಡ್ಬಿಟ್ಟೆ. ಹಾಲೆಲೂಯ್ಯ. ದೇವರಿಗೆ ಸ್ತೋತ್ರ. ನಮ್ಮ ಮಕ್ಕಳಿರ ಕಠಿಣವಾದ ಶೋಧನೆಗಳು ಬರಬಹುದು, ಅವುಗಳು ಯಾವತ್ತೂ ದೇವರಿಗೆ ವಿರುದ್ಧವಾಗಿ ದೂಷಿಸಬಾರದು. ಯಾವತ್ತು ಯಾಕೆ ದೇವರೇ ನನಗೆ ಇದೇ ಕೊಟ್ಟಿದೆ ಅಂತ ಹೇಳಬಾರ್ದು ಅಂತ ಹೇಳೋದು ಸುಲಭ. ಕೃಪೆ ಇದ್ದರೇ ಹೇಳದಿರಲಿಕ್ಕೆ ಸಾಧ್ಯ ಆಗೋದು. ಆದರೆ ನಮಗೆ ಏನಿರಬೇಕು ಮಕ್ಕಳೇ? ಆನಂದಪೂರ್ವವಾದ ತಾಳ್ಮೆಯು ದೀರ್ಘಶಾಂತಿಯು. ನಮ್ಮನ್ನು ಒಂದು ಮಾತ್ರ ನೀವು ಅರ್ಥ ಮಾಡಿಕೊಳ್ಳಿ, ಕರೆದಾದನು ನಂಬಿಗಸ್ತನಾಗಿದ್ದಾನೆ, ಸತ್ತಿದರೂ
ಬದುಕಿಸಲಿಕ್ಕೆ ಶಕ್ತಿಯುಳ್ಳವನಾಗಿದ್ದಾನೆ. ಯಾವತ್ತೂ ಅದರಿಂದ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಬಾರದು. ನಮಗೆ ಸಹಿಸಲಿಕ್ಕಾಗದಂಥ ಪರೀಕ್ಷೆ ಒಂದು ವೇಳೆ ಬರಬಹುದು. ವಾಕ್ಯ ಹೇಳ್ತಾ ಇದೆ, ಸಹಿಸಲಿಕ್ಕೆ ಬಹುದಾದ ಪರೀಕ್ಷೆ ನಿಮಗೆ ಬರಗೋಡಿಸುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಬಂದರೂ ನಾವು ಯಾವತ್ತೂ ದೇವರನ್ನು ದೂಷಿಸದೆ ನೋಡಿಕೊಳ್ಳಿ. ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಬಿಡುವ ಅವಿಶ್ವಾಸವುಳ್ಳ ಕೆಟ್ಟ ಹೃದಯ ಬರದೆ ನೋಡಿಕೊಳ್ಳಿ. ಆ ಕಷ್ಟದಲ್ಲಿ ಏನು ಹೇಳಬೇಕು, ನೀವು ಕರ್ತನೆ ಆನಂದಪೂರ್ವವಾದ ತಾಳ್ಮೆಯಲ್ಲಿ. ಪೌಳನ್ ಜೈಲಲ್ಲಿದ್ದುಕೊಂಡೇ ಬರೆಯೋದು. ಜೈಲಲ್ಲಿ ಇದ್ದುಕೊಂಡು ಮಕ್ಕಳಿಗೆ ಕೊಲೋಸ್ಯ ಸಭೆಯವರು ಹೇಳ್ತಾರೆ, ಮಕ್ಕಳೇ ಸೋತೋಗಬೇಡ, ತಾಳ್ಮೆಯುಳ್ಳವರಾಗಿರಲಿ. ನಾನು ನಿಮಗೂ ಹೇಳ್ತೇನೆ, ತಾಳ್ಮೆಯುಳ್ಳವರಾಗಿರಲಿ. ಒಂದು ಕಷ್ಟ ಬಂದಿದೆಯೋ, ಒಂದು ಪರೀಕ್ಷೆ ಬಂದಿದೆಯೋ, ಒಂದು ಶೋಧನೆ ಬಂದಿದೆಯೋ, ನಾವೇನು ಮಾಡಬೇಕು, ದೇವರನ್ನು ಯಾವತ್ತೂ ದೂಷಿಸದಂತೆ ನೋಡಿಕೊಳ್ಳಿ. ಅಪ್ಪ ತಡ್ಕೊಳ್ಳಿಕ್ಕೆ ಆಗಲ್ಲಪ್ಪ ಅಂದಬೇಕಾದ್ರೆ ಹೇಳಿಕೊಳ್ಳಿ, ಸಹಿಸಲಿಕ್ಕೆ ಆಗಲ್ಲಪ್ಪ ಅಂತ ಹೇಳಿಕೊಳ್ಳಿ. ಆದರೆ ಯಾಕೆ ಕಷ್ಟ ಕೊಟ್ಟೆ ಎಂದು ಮಾತ್ರ ಹೇಳದೆ ನೋಡಿಕೊಳ್ಳಿ. ಓಕೆ, ಲಾಸ್ಟ್ 9ನೇ ವಿಷಯ ಹೇಳ್ತಾ ಇದ್ದಾರೆ. ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಲಾಸ್ಟ್ ಹೇಳ್ತಾ ಇದೆ, ಬೆಳಕಿನ ರಾಜ್ಯದೊಳಗಡೆ ನಮ್ಮನ್ನು ಸೇರಿಸಿದ ಆದನೆಗೆ, ಆ ತಂದೆಗೆ ಕೃತಜ್ಞದ ಸ್ತುತಿ ಮಾಡುವರಾಗಿರ. ಈಗ ನಿಜವಾದ ಬೆಳಕಿನ ರಾಜ್ಯಕ್ಕೆ ನಾವಿನ್ನೂ ಹೋಗಲಿಲ್ಲ. ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾ ಇದೆ, ಅಲ್ಲಿ ಸೂರ್ಯನು ಬೇಕಾಗಿಲ್ಲ, ಕರ್ತನು ತಾನೇ ಅವರಿಗೆ ಬೆಳಕಾಗಿರುವುದು. ಆ ಬೆಳಕಿನ ರಾಜ್ಯಕ್ಕೆ ನಾವು ಹೋಗಲಿಕ್ಕಿದೆ. ಆದರೆ ಈಗ ನಾವು ಅರ್ಧ ಬೆಳಕಕ್ಕೆ ಬಂದಿದೆ. ಕತ್ತಲೆಯೊಳಗಿಂದ ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ದೇವರು, ನೀವು ನಿಮ್ಮ ಜೀವನದ ಹಿಂದಿನ ಕಾಲಗಳ ಆ ಸ್ವಭಾವಗಳು ನೋಡಿ, ಹೀಗೆ ಕೆಟ್ಟ ಮಾತಾಡುವವರಾಗಿರಬಹುದು, ಸುಳ್ಳು ಹೇಳುವವರಾಗಿರಬಹುದು, ಮೋಸ ಮಾಡುವವರಾಗಿರಬಹುದು, ದುರಭ್ಯಾಸಗಳಲ್ಲಿದ್ದವರಾಗಿರಬಹುದು, ಅಲ್ಲಿಂದ ಬಿಡಿಸಿದಕ್ಕೆ ದೇವರಿಗೆ ನಾವೇನು ಹೇಳಬೇಕು? ಬಡಸ್ತನ ಎಂಬ ಕತ್ತಲೆಯಲ್ಲಿದ್ದು ಅಲ್ಲಿಂದ ಬಿಡಿಸಿದೆ. ದಾರಿದ್ರ್ಯ ಎಂಬ ಕತ್ತಲೆಯಲ್ಲಿದ್ದು ಅಲ್ಲಿಂದ ಬಿಡಿಸಿದೆ. ಅನಾರೋಗ್ಯವೆಂಬ ಕತ್ತಲೆಯಲ್ಲಿದ್ದು ದೇವರು ಬಿಡಿಸಿದೆ. ಈ ಬೆಳಕಿನ ರಾಜ್ಯದ ಕಡೆಗೆ ಬಿಡಿಸಿದಾದನಿಗೆ ಕೃತಜ್ಞತಾಸ್ತುತಿ. ಈ ಬೆಳಕಿನ ಕಡೆಗೆ ನಡೆಸಿದೆಯಲ್ಲಪ್ಪ, ಈ ಸ್ಥಿತಿಗೆ ತಂದಿದೆಯಲ್ಲಪ್ಪ, ಈ ರೀತಿಗೆ ನಡೆಸಿದೆಯಲ್ಲಪ್ಪ, ನಿನಗೆ ಸ್ತೋತ್ರವಾಗಲಿ. ಆದರೆ ಇದೊಂದು ಸಾಂಬಳ ಅಷ್ಟೇ. ಹಲ್ಲೆಲೂಯಾ. ನಾನು ನಿಮ್ಮೆಲ್ಲರ ಮನೆಗಳಲ್ಲಿ ಬಂದಿದೆ. ಪ್ರಾರಂಭದಲ್ಲಿ ನಾವು ಬರುವಾಗ ನಿಮ್ಮ ಮನೆ ಹೆಂಗೆ ಇತ್ತು, ಈಗ ನಿಮ್ಮ ಮನೆ ಹೆಂಗೆ ಇದೆ. ನೀವು ಮನೆಯಿಂದ ಹೊರಗಡೆ ಹೋಗುವಾಗಲೂ ಸ್ತೋತ್ರ ಹೇಳಿಕೊಂಡು ಹೋಗಬೇಕು, ಒಳಗಡೆ ಬರುವಾಗ ಸ್ತೋತ್ರ ಹೇಳಿ ಬರಬೇಕು. ಅಪ್ಪ, ಒಂದು ಕಾಲದಲ್ಲಿ ಈ ರೀತಿಯಾದ ಒಂದು ಮನೆಯಲ್ಲಿರಲಿಕ್ಕೆ ನನಗೆ ಅವಕಾಶ ಇರಲಿಲ್ಲಪ್ಪ, ನೀ ಈ ರೀತಿಯಾದ ಮನೆ ಕೊಟ್ಟದಕ್ಕಾಗಿ ಸ್ತೋತ್ರ ಅಂದಳು. ನೀವೊಂದು ವಸ್ತ್ರ ಹಾಕುವಾಗೆ, ದೇವರೇ ಇವತ್ತು ಈ ರೀತಿಯಾದ ಬೆಲೆ ಇರುವಂಥ ವಸ್ತ್ರ ಹಾಕುವಂದೆ ನೀ ಕೃಪೆ ನೀಡಿದಕ್ಕೆ ಸ್ತೋತ್ರ. ಒಂದು ಕಾಲದಲ್ಲಿ ಬೆಲೆ ಇರುವಂಥ ವಸ್ತ್ರ ಹಾಕಿಕೊಳ್ಳಿಕ್ಕೆ ನನಗೆ ಆಗುತ್ತಾ ಇರಲಿಲ್ಲ. ರುಚಿಯಾದ ಪದಾರ್ಥಗಳು ಮಾಡುವಾಗ ದೇವರೇ, ಒಂದು ಕಾಲದಲ್ಲಿ ನಾವು ಗೊಜ್ಜು ಮತ್ತು ಇದು ಮೆಣಸಿಕಾಯಿ ಉಪ್ಪು ಸಾರಿನಲ್ಲಿ ಮುದ್ದೆ ತಿಂದ ಕಾಲ ಉಂಡು. ಆದರೆ ಇವತ್ತು ರುಚಿಯಾಗಿ ಊಟ ಮಾಡುವಂತೆ ಮಾಡಿಕೊಟ್ಟ ದೇವರೇ, ನಿನಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಲಯ ಕೆಲಸ ಮುಗಿದೆಲ್ಲರನ್ನು ಚೇರಲ್ಲಿ ಕುಂಡ್ರಿಸ್ತೀನಿ. ಅದು ನೆನೆಸಿ ಈಗ ಸ್ತೋತ್ರ ಮಾಡಿ. ಆರೋಗ್ಯ ಇರುವವರು ಕೆಳಗಡೆ ಕೂತ್ಕೊಳ್ಬೇಕು. ಯಾಕಂದರೆ ಎಲ್ಲ ಫುಲ್ ಚೇರ್ ಹಾಕಿದರೆ ಜಾಗ ಸಾಕಾಗಲ್ಲ. ಅರ್ಧ ಚೇರು ಅರ್ಧ ಖಾಲಿ ಬಿಡಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಎಲ್ಲದಕ್ಕೂ ಕೃತಜ್ಞತೆ ಇರಲಿ, ಎಲ್ಲದಕ್ಕೂ ಕೃತಜ್ಞತೆ ಇರಲಿ. ನಾವು ಮರ್ತೋಗಬಾರ್ದು, ಬಂದ ಸ್ಥಿತಿ ಮರ್ತೋಗಬಾರ್ದು. ಈಗ ಈ ಸ್ಥಿತಿಗೆ ತಂದಿದೆ, ಆದರೆ ಇದೇನೂ ಅಲ್ಲ, ಇನ್ನೂ ನಾವು ಬೆಳಕಕ್ಕೆ ಹೋಗಲಿಕ್ಕಿದೆ. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮನ್ನು ಕರೆದಿರುವಾಗ
ಬಾಲಲ್ಲ, ಶಿರಸ್ಸಾಗಲಿಕ್ಕೆ ಕರೆದಿದೆ. ಕೆಳಗಣವರಾಗಲಿಕ್ಕಲ್ಲ, ಮೇಲಿನವರಾಗಲಿಕ್ಕೆ ಕರೆದಿದ್ದಾರೆ. ಈ ಸ್ಥಿತಿಗೆ ತಂದ ದೇವರಿಗೆ ಸ್ತೋತ್ರ. ನೀ ಕೃತಜ್ಞತೆ ಹೇಳುವಾಗ ದೇವರು ಏನು ಮಾಡ್ತಾರೆ ಗೊತ್ತಾ? ಆ ಕೃತಜ್ಞತೆ ಮಾಡುವಾಗ ದೇವರು ಸೇರಿಸಿಕೊಡ್ತಾರೆ. ಕೃತಜ್ಞತೆಯುಳ್ಳವರಿಗೆ ದೇವರು ಮತ್ತೆ ಸೇರಿಸಿಕೊಡ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಎಲ್ಲರನ್ನು ಆಶೀರ್ವದಿಸಿ, ಈ ವಾಕ್ಯಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ಸಾರಿ ಲೆಕ್ಕ ಮಾಡಿ ಹೇಳೋಣ. ಒಂದು ಪೌಲಪೋಸ್ತಲನು ಜೈಲಲ್ಲಿದ್ದುಕೊಂಡು ಕೊಲೋಸ್ಯ ಸಭೆಯ ಬಗ್ಗೆ ಹೇಳ್ತಾರೆ, ಮಕ್ಕಳೇ, ಯಾವಾಗಲೂ ನಿಮ್ಮನ್ನು ನೆನೆಸಿ ನಾನು ಪ್ರೇಯರ್ ಮಾಡುತ್ತೇನೆ. ಈ ಪ್ರಾರ್ಥನೆಯಲ್ಲಿ ಎಲ್ಲಾದರೂ 100ರಷ್ಟು ಆಶೀರ್ವಾದ ಅಂತ ಬರೆದಿದೆಯಾ? ಇದೆಯಾ? ಆದರೆ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುವುದು. ಸಭೆಯ ಬಗ್ಗೆ ಪೌಲನ ಪ್ರಾರ್ಥನೆ ಎಲ್ಲರೂ ಲೆಕ್ಕ ಮಾಡಿಕೊಂಡು ಹೇಳಿ. ಒಂದು, ಸಕಲ ಆತ್ಮೀಗ ಜ್ಞಾನವು ಗ್ರಹಿಕೆಯಿಂದ ತುಂಬಬೇಕು. 2, ಕರ್ತನ ಚಿತ್ತವೇನೆಂದು ತಿಳಿದು ನಡೆಯಬೇಕು. 3, ಅದನ್ನು ನಡೆದಂತೆ ನಡೆಯಬೇಕು. 4, ಎಲ್ಲ ವಿಷಯದಲ್ಲಿ ಅದನ್ನು ಸಂತೋಷಪಡಿಸಬೇಕು. 5, ಸಕಲ ಸತ್ಕಾರ್ಯಗಳು ಮಾಡಬೇಕು. 6, ಆನಂದಪೂರ್ವವಾದ ತಾಳ್ಮೆಯನ್ನು ದೀರ್ಘ ಶಾಂತಿ ಇರಬೇಕು. 7, ದೇವರ ಮಹಿಮೆಯ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲಿಷ್ಠರಾಗಬೇಕು. ಆಮೇಲೆ ಈ ಬೆಳಕಿನ ರಾಜ್ಯದ ಕಡೆಗೆ ನಡೆಸಿದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡು. ಕೊಲೋಸ್ಯ ಸಭೆಯ ಮಕ್ಕಳೇ, ನಿಮ್ಮ ಬಗ್ಗೆ ನಾನು ಜೈಲಲ್ಲಿದ್ದುಕೊಂಡು ಇದೇ ಪ್ರಾರ್ಥನೆ ಮಾಡುತ್ತೇನೆ. ಮಂಜನಗಳ್ಳಿ ಸಭೆಯ ಮಕ್ಕಳೇ, ನಿಮ್ಮ ಬಗ್ಗೆ ಈ ಸೇವಕರಿಗೂ ಆ ದೇವರಿಗೂ ಇದೇ ಆಲೋಚನೆ. ನಾವು ಇದನ್ನು ಮಾಡುವಾಗ ನೀವು ಯಾವ ವಿಷಯದಲ್ಲಿಯೂ ನಿಷ್ಫಲರಾಗಲ್ಲ. ಅದಕ್ಕೆ ನಾವು ಸಾಕ್ಷಿಗಳು, ಸಭೆ ಸಾಕ್ಷಿಯಾಗಿದೆ. ಬಾಡಿಗೆ ಮನೆಯಲ್ಲಿ ಬಂದ ನಮ್ಮನ್ನು ಅಲ್ಲಿಂದ ಇಲ್ಲಿ ತನಕ ನಡೆಸಿದು ದೇವರ ಚಿತ್ತ. ದೇವರು ನಡೆದ ಥರ ನಡೀಬೇಕು, ದೇವರನ್ನು ಸಂತೋಷಪಡಿಸಬೇಕು, ದೇವರ ಬಲ ಹೊಂದಿಕೊಳ್ಳಬೇಕು, ಕಷ್ಟಗಳಲ್ಲಿಯೂ ಆ ತಾಳ್ಮೆ ತೋರಿಸಬೇಕು, ಮಾಡಿದಕ್ಕೆಲ್ಲ ಸ್ತೋತ್ರ ಹೇಳಬೇಕಂದ ಆ ದಾರಿ ಹಿಡ್ಕೊಂಡು ನಾವು ಬಂದು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ದೇವರು ಆ ಸ್ಥಿತಿಯಿಂದ ಈ ಸ್ಥಿತಿಗೆ ತಂದಿದೆ. ಇದು ನಮಗಾಗಿದರೆ ನಿಮ್ಮ ಜೀವನದಲ್ಲಿಯೂ ದೇವರು ಈ ಸ್ಥಿತಿಗೆ ತರುತ್ತಾರೆ. ಸೇನಾಧೀಶ್ವರನಾದ ಯೆಹೋವನು ಇಂದನ್ನುತ್ತಾನೆ. ಅಂದ ಪ್ರಿಯರೇ ಮಕ್ಕಳೇ, ನಾನು ಹೇಳಿದ ವಿಷಯ ಎಲ್ಲ ಆತ್ಮೀಕ ವಿಷಯಗಳು ಹೇಳಿರುವುದು, ಬೌದ್ಧಿಕ ವಿಷಯಗಳ ಬಗ್ಗೆ ಹೇಳಿಲ್ಲ, ನಿಮ್ಮ ಬೌದ್ಧಿಕ ವಿಚಾರಗಳ ಬಗ್ಗೆ ಹೇಳಿಲ್ಲ. ನೀ ಆತ್ಮೀಕ ವಿಷಯಗಳಲ್ಲಿ ನೀವು ದೇವರಿಗೆ ಸಮರ್ಪಿಸುವಾಗ ನಿಶ್ಚಯವಾಗಿ ಬೌದ್ಧಿಕ ವಿಷಯದಲ್ಲಿ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತದೆ. ಪಕ್ಕದಲ್ಲಿರುವವರಿಗೆ ಕೈ ಕೊಟ್ಟು ಹೇಳು, ಸಂದೇಹ ಪಡಬೇಡ, ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತದೆ. ಎದ್ದು ನಿಂತುಕೊಳ್ಳೋಣ, ಎದ್ದು ನಿಂತುಕೊಳ್ಳೋಣ. ಆ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಆ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಕರ್ತನೇ, ನಿನಗಾಗಿ ಸಮರ್ಪಿಸುತ್ತೇನೆ, ನಿಮಗಾಗಿ ಸಮರ್ಪಿಸುತ್ತೇನೆ. ದೇವರೇ, ಕೊಲೋಸ್ಯ ಸಭೆಯ ಬಗ್ಗೆ ಪೌಲಪೋಸ್ತಲನ ಮನಸ್ಸಿನೊಳಗಡೆ ಇರುವ ಹಾಗೆ ಮಂಜನಗಳ್ಳಿ ಸಭೆಯ ಬಗ್ಗೆ ದೇವರೇ, ನಿಮ್ಮ ಚಿತ್ತ ಏನು ಎಂಬುದನ್ನು ಇವತ್ತು ವಾಕ್ಯದಲ್ಲಿ ಕೇಳಿದೆ. ಅದಕ್ಕಾಗಿ ನನ್ನನ್ನು ಸಮರ್ಪಿಸುತ್ತೇನೆ. ಹೀಗೆ ಕರ್ತನೆ, ನಿನ್ನ ಚಿತ್ತಕ್ಕೆ ನನ್ನನ್ನು ಸಮರ್ಪಿಸುತ್ತೇನೆ. ನಾನು ಎಷ್ಟು ವಿದ್ಯಾಭ್ಯಾಸ ಇರುವುದು ದೊಡ್ಡದಲ್ಲ, ಎಷ್ಟು ನಾಲೆಡ್ಜ್ ಇರುವುದು ದೊಡ್ಡದಲ್ಲ, ಆದರೆ ಆತ್ಮೀಗ ಜ್ಞಾನವು ಆತ್ಮೀಗ ಗ್ರಹಿಕೆಯುಳ್ಳವರಾಗಬೇಕು. ಕರ್ತನೇ, ಸಕಲ ವಿಷಯದಲ್ಲಿಯೂ ನಿನ್ನ ಚಿತ್ತ ಪ್ರಕಾರ ನಾನು ನಡೆಯಲಿಕ್ಕೆ ಸಮರ್ಪಿಸುತ್ತೇನೆ. ದೇವರೇ, ನೀ ನಡೆದ ಥರ ನಡೆಯಲಿಕ್ಕೆ ಸಮರ್ಪಿಸುತ್ತೇನೆ. ನಿನ್ನನ್ನು ಸಂತೋಷಪಡಿಸಲಿಕ್ಕಾಗಿ ನಾನು ಸಮರ್ಪಿಸುತ್ತೇನೆ, ಸಂತೋಷಪಡಿಸಲಿಕ್ಕಾಗಿ ಸಮರ್ಪಿಸುತ್ತೇನೆ. ಸಕಲ ಆತ್ಮೀಗ ದೈವಿಕ ಶಕ್ತಿಯನ್ನು ಹೊಂದಿ ಪರಿಪೂರ್ಣ ಬಲಿಷ್ಠರಾಗಲಿಕ್ಕೆ ನನ್ನನ್ನು ಸಮರ್ಪಿಸುತ್ತೇನೆ. ಅದೇ ಆನಂದಪೂರ್ವಕವಾದ
ತಾಳ್ಮೆ ನನ್ನಲ್ಲಿ ಬರಬೇಕೆಂದು ನನ್ನನ್ನು ಸಮರ್ಪಿಸುತ್ತೇನೆ. ಕರ್ತನೆ, ಎಲ್ಲ ವಿಷಯದಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಲಿಕ್ಕಾಗಿ ಈ ಬೆಳಕಿನ ರಾಜ್ಯದ ಕಡೆಗೆ ನನ್ನನ್ನು ಸೇರಿಸಿದಾದನಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ ಸಮರ್ಪಿಸುತ್ತೇನೆ. ಕರ್ತಾದಿ ಕರ್ತನೇ, ರಾಜಾದಿ ರಾಜಾವೇ, ನಾವು ದೇವರೇ ಬರೀ ಭಾನುವಾರ ಸಭೆಗೆ ಹೋಗಿ ಬಂದಿದೆ ಎಂದಲ್ಲ, ನಾವು ಏನೋ ಹೋಗಿದೆ, ಸ್ವಲ್ಪ ಏನೋ ಹಾಡಾಡಿದೆ, ಸ್ವಲ್ಪ ಏನೋ ಕೇಳಿಕೊಂಡು ಬಂದಿದೆ ಎಂದಲ್ಲ, ನಾವು ದೈವ ಶಕ್ತಿಯಿಂದ ಪರಿಪೂರ್ಣ ಬಲಿಷ್ಠರಾಗಿ ನಿನ್ನ ಆನಂದಪೂರ್ವವಾದ ಸಮಾಧಾನವುಳ್ಳವರಾಗಿ ಕೃತಜ್ಞತೆಯುಳ್ಳ ಹೃದಯದೊಂದಿಗೆ, ಸಂತೋಷವುಳ್ಳ ಹೃದಯದೊಂದಿಗೆ, ಸಮಾಧಾನವುಳ್ಳ ಹೃದಯದೊಂದಿಗೆ ನಿಮ್ಮನ್ನು ಆರಾಧಿಸಿ ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ ಅಪ್ಪ ಕೃಪೆ ನೀಡು ಸ್ವಾಮಿ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಪೌಲಪೋಸ್ತಲನು ಜೈಲಲ್ಲಿರುವಾಗಲೂ ಕರ್ತನೇ ಸೆರೆಮನೆಯಲ್ಲಿದ್ದುಕೊಂಡು, ಕೊಲೋಸ್ಯ ಸಭೆಯ ಮಕ್ಕಳೇ, ನಾನು ಯಾವಾಗಲೂ ನಿಮ್ಮನ್ನು ನೆನೆಸಿ ಪ್ರಾರ್ಥಿಸುವುದು, ನೀವು ಆತ್ಮೀಗ ಜ್ಞಾನವನ್ನು ಹೊಂದಿ ಆತ್ಮೀಗ ಗ್ರಹಿಕೆಯಲ್ಲಿ ಅಭಿವೃದ್ಧಿಯಾಗಿ ನೀ ಕ್ರಿಸ್ತನು ನಡೆದ ಥರ ನಡೆದುಕೊಂಡು ನೀ ಕ್ರಿಸ್ತನನ್ನು ಸಂತೋಷಪಡಿಸಿ ಕ್ರಿಸ್ತನ ಚಿತ್ತದ ಪ್ರಕಾರ ನಡೆಯುವರಾಗಬೇಕೆಂದಲು ಸಕಲ ಆತ್ಮೀಗವಾದ ಜ್ಞಾನದಿಂದ ತುಂಬಿದವರಾಗಿ ನೀವು ದೈವ ಶಕ್ತಿಯಿಂದ ಬಲಿಷ್ಠರಾಗಬೇಕೆಂದಲು ಮತ್ತು ಆನಂದಪೂರ್ವವಾದ ತಾಳ್ಮೆಯಿಂದಲೂ ದೀರ್ಘಶಾಂತಿಯಿಂದಲೂ ಬೆಳಕಿನ ರಾಜ್ಯದ ಕಡೆಗೆ ತನ್ನನ್ನು ಕರೆದಾದರನ್ನು ಕೃತಜ್ಞತಾ ಸ್ತುತಿ ಮಾಡುವರಾಗುವಂತೆಯೋ ನಿಮಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದ ಹಾಗೆ ಈ ಮಂಜನಗಳಲ್ಲಿ ಸಭೆಯಕ್ಕಾಗಿಯೂ ಈ ಸಭೆಯ ಮಕ್ಕಳಿಗಾಗಿಯೂ ಹಾಗೆಯೇ ಪ್ರಾರ್ಥಿಸುತ್ತೇವೆ. ಈ ಸಭೆಯ ಮಕ್ಕಳು ಈ ಒಂದು ದೇವರೇ ಲೆವೆಲಿಗೆ ಬರಲಿ. ಓ ದೇವರೇ, ಸತ್ಕಾರ್ಯಗಳು ಮಾಡುವರಾಗಿರಲಿ. ಓ ಮಕ್ಕಳು ಕ್ರಿಸ್ತನು ನಡೆದ ತರ ನಡೆಯುವರಾಗಿರಲಿ. ಓ ಕ್ರಿಸ್ತನ ಚಿತ್ತ ಪ್ರಕಾರ ನಡೆಯುವರಾಗಿರಲಿ. ವಿಶೇಷವಾಗಿ ಯೌವನಸ್ಥ ಮಕ್ಕಳು ಲೋಕದ ಆಶೆಗಳ ಹಿಂದೆ ಹೋಗಿ ಅವರ ಗುರಿ ನಷ್ಟಪಡದೆ, ಲೋಕದ ಇಚ್ಛೆಗಳ ಹಿಂದೆ ಹೋಗಿ ಅವರ ಗುರಿ ನಷ್ಟಪಡದೆ ದೇವರ ಚಿತ್ತ ಏನೆಂದು ತಿಳಿದುಕೊಂಡು ದೇವರನ್ನು ಸಂತೋಷಪಡಿಸಿ ಕರ್ತನನ್ನು ಮೆಚ್ಚಿಸಿ ಮತ್ತು ಅದೇ ರೀತಿಯಾಗಿ ಆನಂದಪೂರ್ವಕವಾದ ತಾಳ್ಮೆಯೊಂದಿಗೆ ದೇವರೇ ನಿಮಗಾಗಿ ಕೃತಜ್ಞತೆಯುಳ್ಳವರಾಗಿ ಬಾಳಿ ಬದುಕಲಿಕ್ಕೆ ಮಕ್ಕಳಿಗೆ ಕೃಪೆಗೊಡಿ ಸ್ವಾಮಿ. ಅಪ್ಪ, ಬಂದ ಮಕ್ಕಳು ಯಾರು ನಿರಾಶಪಟ್ಟು ಹೋಗಬೇಡ. ನನ್ನ ಬಗ್ಗೆ ದೇವರ ಉದ್ದೇಶ ನಾನದು ನೆರವೇರಿಸಬೇಕು, ನನ್ನ ಬಗ್ಗೆ ಇರುವ ದೇವರ ಚಿತ್ತ ನೆರವೇರಿಸಬೇಕು, ನನ್ನ ಬಗ್ಗೆ ಇರುವ ದೇವರ ಉದ್ದೇಶ ಪೂರೈಸಬೇಕು. ನಾನು ಬಲಿಷ್ಠನಾಗಬೇಕು, ಆತ್ಮಶಕ್ತಿಯಿಂದ ಪರಿಪೂರ್ಣ ಬಲ ಹೊಂದಿ ನಾನು ಇರುವ ಸ್ಥಳದಲ್ಲಿ ಕ್ರಿಸ್ತನಿಗೆ ಸಾಕ್ಷಿಯಾಗಬೇಕು. ಆ ಕೃಪೆ ಉಂಟಾಗಲಿ ಅಪ್ಪ, ಆ ವರ ಉಂಟಾಗಲಿ ಅಪ್ಪ, ಆ ಅಭಿಷೇಕ ಉಂಟಾಗಲಿ ಕರ್ತನೆ. ಆ ವರಗಾದಾನಗಳು ಮಕ್ಕಳಿಗೆ ಕೂಡ ಬಲಿಷ್ಠರಾಗಲಿ, ಆತ್ಮಶಕ್ತಿಯಲ್ಲಿ ಬಲಿಷ್ಠರಾಗಲಿ. ತಾವಿರುವಂಥ ಗ್ರಾಮಗಳಲ್ಲಿ ತಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಕರ್ತನ ಶಕ್ತಿ ಪ್ರಕಟಿಸುವುದಾಗಿರಲಿ. ಇವರಿಂದಲೇ ಇವರ ಅಕ್ಕಪಕ್ಕ ಮನೆಯಲ್ಲಿ ರೋಗಿಗಳಿಗೆ ಸೌಖ್ಯ ಕೊಡುವರು, ದುರಾತ್ಮ ಪೀಡಿತರಿಗೆ ಬಿಡುಗಡೆ ಕೊಡುವರು. ದೇವರೇ, ಪಾಪ ಮಾರ್ಗದಲ್ಲಿರುವವರಿಗೆ ಬೆಳಕಿನ ಕಡೆಗೆ ನಡೆಸುವರಾಗಿ ಕರ್ತನನ್ನು ಸಂತೋಷಪಡಿಸುವರಾಗಿ, ಒಬ್ಬ ಪಾಪಿಯನ್ನಾದರೂ ದೇವರ ಕಡೆಗೆ ತಿರುಗಿಸಿ ಪರಲೋಕಕ್ಕೆ ಸಂತೋಷ ಕೊಡುವರಾಗಿ ಈ ಮಕ್ಕಳನ್ನು ಮಾರ್ಪಡಿಸಪ್ಪ. ಆ ಶಕ್ತಿ ಮಕ್ಕಳಿಗೆ ಬರಲಿ, ಆ ವರ ಉಂಟಾಗಲಿ, ಆ ಕೃಪೆ ಇರಲಿ, ಆ ಬಲ ಸಿಕ್ಕಲಿ, ಆ ಶಕ್ತಿ ಬರಲಿ, ಆ ಅಭಿಷೇಕ ಉಂಟಾಗಲಿ ಯೇಸು ನಾಮದಲ್ಲಿ. ದೇವರೇ, ಈ ಮಕ್ಕಳಿಂದ ಇದನ್ನು ಎದುರು ನೋಡುವಾಗ ನೀ ಸುಮ್ಮನೆ ಇರುವ ದೇವರಲ್ಲ. ದೇವರೇ, ಮಕ್ಕಳು ಆತ್ಮೀಗವಾದದನ್ನು ಕೇಳುವಾಗ, ಶಲೋಮೋನನು ಆತ್ಮೀಗವಾಗಿ ಕೇಳುವಾಗ ಅವನು ಕೇಳದ ಭೌತಿಕ ಆಶೀರ್ವಾದ ಕೊಟ್ಟ ಹಾಗೆ ಈ ಮಕ್ಕಳು ಆತ್ಮೀಗ ಆಶೀರ್ವಾದ ಕೇಳುವಾಗ ಕೇಳದಂತ ಭೌತಿಕ ಆಶೀರ್ವಾದಗಳು ನೀ ಕೊಡುವವನಾಗಿದ್ದಕ್ಕಾಗಿ ಸ್ತೋತ್ರ. ನಿನ್ನ ದಾಸರಾದ ನಮಗೆ ನೀವು ನಡೆಸಿಕೊಂಡು ಬಂದು ಈ ಮಕ್ಕಳ ಮುಂದೆ ಸಾಕ್ಷಿಯಾಗಿ ನೀ ನಿಲ್ಲಿಸಿದ ಹಾಗೆ ಈ ಮಕ್ಕಳ ಜೀವನದಲ್ಲಿಯೂ ಶುಭವು ಕೃಪೆಯು ಇವರನ್ನು ಹಿಂಬಾಲಿಸಲಿ. ಇದೆಲ್ಲ ಮುಗಿದು
ಆ ಬೆಳಕಿನ ರಾಜ್ಯದಲ್ಲಿ ತಂದೆಯಾದ ದೇವರೇ, ನಿಮ್ಮನ್ನು ಮುಖಾಮುಖಿ ನೋಡಿ ನಿಮ್ಮನ್ನು ಆರಾಧಿಸಿ ಆ ಸ್ವರ್ಗದಲ್ಲಿ ನಿಮ್ಮನ್ನು ಕನಪಡಿಸುವ ಆ ಮಹಾ ಭಾಗ್ಯವು ಈ ಮಕ್ಕಳೆಲ್ಲರಿಗೂ ಉಂಟಾಗಲಿ ಸ್ವಾಮಿ. ತಂದೆಯೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. ನಿಶ್ಚಯವಾಗಿ ಈ ಎಲ್ಲ ಆಶೀರ್ವಾದಗಳು ನೀವು ಹೊಂದಿಕೊಂಡಿದ್ದೀರಾ. ಆ ಬೆಳಕಿನ ರಾಜ್ಯದಲ್ಲಿ ನೀ ಸಂತೋಷ ಪಡು. ಆನಂದಪೂರ್ವವಾದ ತಾಳ್ಮೆ, ಹಲ್ಲೆಲೂಯಾ. ಆ ಸಂತೋಷವುಳ್ಳ ಜೀವನ ನಿಮ್ಮೆಲ್ಲರಿಗೂ ಉಂಟಾಗಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.